ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದಾಗ ವಿಜ್ಞಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಬರುತ್ತಿರುವುದು ಸರ್ವೇ ಸಾಮಾನ್ಯ. ಅದರಲ್ಲೂ ಅಪ್ಲೈಡ್ ಸೈನ್ಸ್ ಕ್ವಶನ್ಗಳು ಬರ್ತಾ ಇದ್ದಾವೆ. ಈ ಅಪ್ಲೈಡ್ ಸೈನ್ಸ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ಟಾಪಿಕ್ಗಳ ಬಗ್ಗೆ ಹೇಳ್ತಾ ಹೋಗ್ತೇನೆ. ಮೊದಲನೇದಾಗಿ, ಮಿಂಚು ಹುಳುವಿನಲ್ಲಿ ಬೆಳಕು ಹೇಗೆ ಬರುತ್ತದೆ? ಮಿಂಚು ಹುಳುವಿನಲ್ಲಿ ಬೆಳಕು ಬರಲು ಕಾರಣ ಅಲ್ಲಿ ಒಂದು ಎಂಜೈಮ್ಸ್ ಕಿಣ್ವ ಇರುತ್ತೆ. ಅದರ ಹೆಸರೇ ಲೂಸಿಫೆಲಿಸ್. ಈ ಲೂಸಿಫೆಲಿಸ್ ಎನ್ನುವಂತಹ ಕಿಣ್ವ ಆ ಬೆಳಕನ್ನು ಪ್ರೊಡ್ಯೂಸ್ ಮಾಡುತ್ತೆ ಆ ಮಿಂಚು ಹುಳುವಿನಲ್ಲಿ. ಆ ಮಿಂಚು ಹುಳುವಿನಲ್ಲಿ ಆ ಹೊಟ್ಟೆಯ ಭಾಗದಲ್ಲಿ, ಮಿಂಚು ಹುಳುವಿನ ಹೊಟ್ಟೆಯಲ್ಲಿ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಿ ಆ ಬೆಳಕು ಉತ್ಪತ್ತಿಯಾಗುತ್ತೆ. ಇಂಥ ಬೆಳಕನ್ನು ನಾವು ಸೈಂಟಿಫಿಕಲಿ ಅಂದರೆ ವೈಜ್ಞಾನಿಕವಾಗಿ ನಾವು ದೀಪ್ತಿ ಅಂತ ಕರಿತೀವಿ. ನಾವು ಮಿಂಚು ಹುಳುಗಳು ನೋಡ್ದಲ್ಲ, ಅದರಲ್ಲಿ ಗಂಡು ಮಿಂಚುಗಳು ಇರ್ತವೆ, ಹೆಣ್ಣು ಮಿಂಚುಗಳು ಇರ್ತವೆ. ಆದರೆ ಈ ಮಿಂಚು ನಾವು ಕಾಣಬಹುದಾದಂತೂ ಕೇವಲ ಹೆಣ್ಣು ಮಿಂಚುಹುಳುವಿನಲ್ಲಿ ಮಾತ್ರ. ಆ ಮಿಂಚುಹುಳು, ಆ ಹೆಣ್ಣು ಮಿಂಚುಹುಳು ಆ ಮಿಂಚನ್ನು ಏಕೆ ಪ್ರೊಡ್ಯೂಸ್ ಮಾಡುತ್ತೆ ಅಂದರೆ, ಆ ಮಿಂಚುಹುಳು ಗಂಡು ಮಿಂಚುಹುಳುವಿನ ಜೊತೆಗೆ ಲೈಂಗಿಕ ಕ್ರಿಯೆ ಮತ್ತು ಸಂತಾನೋತ್ಪತ್ತಿಯನ್ನು ಗಂಡು ಮಿಂಚುಹುಳುವಿಗೆ ಆಹ್ವಾನಿಸುವುದೇ ಆ ಮಿಂಚುವಿನ ಉದ್ದೇಶವಾಗಿರುತ್ತದೆ. ಎಕ್ಸಾಮಲ್ಲಿ ಡೈರೆಕ್ಟಾಗಿ ಕ್ವಶನ್ ಕೇಳ್ತಾನೆ, ಮಿಂಚು ಹುಳುವಿನಲ್ಲಿ ಬೆಳಕು ಬರಲು ಯಾವ ಕೆಮಿಕಲ್ ಕಾರಣ? ಲೂಸಿಫೆಲಿಸ್. ಲೂಸಿಫೆಲಿಸ್ ಎನ್ನುವಂತಹ ಒಂದು ಕಿಣ್ವ, ಆ ಕೆಮಿಕಲ್ ರಿಯಾಕ್ಷನ್ಕಿಂದ ಪ್ರೊಡ್ಯೂಸ್ ಆಗ್ತಕ್ಕಂಥ ಒಂದು ಕಿಣ್ವನೇ ಲೂಸಿಫೆಲಿಸ್. ಟಾಪಿಕ್ ನಂಬರ್ 2, ಸ್ಮಶಾನದಲ್ಲಿ ಕಳ್ಳಿದೆವ್ವ ಹೇಗೆ ಕಾಣಿಸಿಕೊಳ್ಳುತ್ತವೆ? ನಾವು ವೈಜ್ಞಾನಿಕವಾಗಿ ನಮಗೆ ಗೊತ್ತು, ವೈಜ್ಞಾನಿಕವಾಗಿ ದೆವ್ವಗಳು ಇರುವುದಿಲ್ಲ. ಸ್ಮಶಾನದಲ್ಲಿ ನಾವು ಸುಟ್ಟ ದೇಹದಲ್ಲಿ ಮೂಳೆಗಳನ್ನು ಕಾಣ್ತೇವೆ. ಈ ಮೂಳೆಗಳಲ್ಲಿ ರಂಜಕದ ಪ್ರಮಾಣ ಇರುತ್ತೆ. ಈ ರಂಜಕ ನೈಟು, ರಾತ್ರಿ ಸಮಯದಲ್ಲಿ ಈ ಆಮ್ಲಜನಕದೊಂದಿಗೆ ವರ್ತಿಸಿ ಬೆಂಕಿಯನ್ನು ಉತ್ಪತ್ತಿ ಮಾಡುತ್ತದೆ. ಆ ಬೆಂಕಿಯು ನಮಗೆ ಕಳ್ಳಿದೆವ್ವ ಅಂತ ಕೆಲವರು ಆ ಬೆಂಕಿನ ಕರೀತಾರೆ. ಉದಾಹರಣೆಗೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಎರಡನ್ನೂ ಕಾಣ್ತೇವೆ. ಅಮಾವಾಸ್ಯೆ ದಿನ ಕತ್ತಲಿರುವುದರಿಂದ ಈ ಬೆಂಕಿ ಗಾಳಿಯಲ್ಲಿ ತೇಲಿ ಬರುವುದು ನಮ್ಮೆಲ್ಲರಿಗೂ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಅದಕ್ಕೋಸ್ಕರ ಇವು ಸ್ಮಶಾನದಲ್ಲಿ ಇವನ್ನ ಕಳ್ಳಿದೆವ್ವ ಅಂತ ಹೇಳಿ ನಾವು ಕರಿತೇವೆ. ನಂತರ 3ನೇ ಟಾಪಿಕ್ಕು, ನಕ್ಷತ್ರಗಳು ಮಿನುಗಲು ಕಾರಣವೇನು? ನಮಗೆ ಗೊತ್ತು, ವಾತಾವರಣದಲ್ಲಿ ಹಲವಾರು ಪದರಗಳಿವೆ. ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಥರ್ಮೋಸ್ಪಿಯರ್, ಐನೋಸ್ಪಿಯರ್, ಎಕ್ಸೋಸ್ಪಿಯರ್, ಈ ಥರ ಎಲ್ಲ ವಾತಾವರಣಗಳು ನಾವು ಕಾಣಬಹುದು. ಆದರೆ ನಕ್ಷತ್ರಗಳಿಂದ ಬರುವಂತಹ ಬೆಳಕು ಇವೆಲ್ಲ ಪದರಗಳು ಅಂದರೆ ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಈ ಎಲ್ಲ ಪದರಗಳನ್ನು ದಾಟಿ ಭೂಮಿಗೆ ಬರಬೇಕು. ಈ ಎಲ್ಲ ವಲಯಗಳಲ್ಲಿ, ಈ ವಾಯುಮಂಡಲದ ಎಲ್ಲ ಪದರಗಳ ವಲಯವು ಬೇರೆ ಬೇರೆ ಡೆನ್ಸಿಟಿ ಇರುತ್ತೆ, ಸಾಂದ್ರತೆ ಇರುತ್ತೆ. ಸೊ ಆ ಲೈಟು ಅದರ ಮೇಲೆ ಬಿದ್ದು ವಕ್ರೀಭವನ, ರಿಫ್ರಾಕ್ಷನ್ ಆಗೋದ್ರಿಂದ ನಮಗೆ ನಕ್ಷತ್ರಗಳು ಮಿನುಗುತ್ತವೆ, ಮಿನುಗಿದ ಹಾಗೆ ಕಾಣುತ್ತವೆ. ನಕ್ಷತ್ರಗಳು ಮಿನುಗಲು ಕಾರಣ ರಿಫ್ರಾಕ್ಷನ್. ನಂತರದ 4ನೇ ಟಾಪಿಕ್, ಮಳೆ ಬರೋದಕ್ಕೆ ಮುನ್ನ ಮನುಷ್ಯ ಬೆವರುತ್ತಾನೆ ಹೇಗೆ? ನಮಗೆಲ್ಲ ಗೊತ್ತು, ಮಳೆ ಬರಲು ರೆಡಿ ಆಯಿತು ಅಥವಾ ಮಳೆ ಬರೋಕ್ಕೆ ಮುಂಚೆ ಬಾಡಿ ಎಲ್ಲ ಬಿಸಿ ಬಿಸಿ ಆಗ್ತಾ ಇರುತ್ತೆ. ಕಾರಣ ವಾತಾವರಣದಲ್ಲಿ ಹ್ಯುಮಿಡಿಟಿ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ವಾತಾವರಣದಲ್ಲಿ ಹ್ಯುಮಿಡಿಟಿ ಪ್ರಮಾಣ ಜಾಸ್ತಿ ಆದಂಗೆಲ್ಲ ಬಾಡಿ ಮನುಷ್ಯ ಬೆವರ್ತಾ ಹೋಗ್ತಾನೆ. ಮಳೆಗೂ ಮುನ್ನ ಮನುಷ್ಯ ಬೆವರುತ್ತಾ ಹೋಗ್ತಾನೆ. ಟಾಪಿಕ್ ನಂಬರ್ 5, ಕೂದಲು ಅಕಾಲಿಕ ಬೆಳ್ಳಗಾಗಲು ಕಾರಣವೇನು? ಕೂದಲು ಬೆಳ್ಳಗಾಗಲು ಮೊದಲನೇ ಕಾರಣ ಹೇಳ್ತೀನಿ, ಅನುವಂಶೀಯ ತೊಂದರೆ. ಅನುವಂಶೀಯ ತೊಂದರೆಯಿಂದ ಕೂದಲು ಬೆಳ್ಳಗಾಗ್ತವೆ. ಹಾಗೂ ಎರಡನೇದು ಹಾರ್ಮೋನ್ಗಳ ವ್ಯತ್ಯಾಸದಿಂದ ಸಮೇತ ಆ ಕೂದಲು ಬೆಳ್ಳಗಾಗುತ್ತವೆ. ಇನ್ನೊಂದು ಮಲಿನವಾಯು.
ನಾವು ವಾಯು ಮಾಲಿನ್ಯ, ಕೆಟ್ಟ ಮಾಲಿನ್ಯದಿಂದ ಕುಡಿಯುವುದರಿಂದನೂ ಸಮೇತ ಕೂದಲು ಬೆಳ್ಳಗಾಗ್ತವೆ. ಇನ್ನೊಂದು, ರಾಸಾಯನಿಕ ವಸ್ತುಗಳಿಂದ ಕೂದಲು ಅಕಾಲಿಕ ಬೆಳ್ಳಗಾಗುತ್ತವೆ. ಅಂದರೆ ರಾಸಾಯನಿಕ ವಸ್ತು ಅಂದರೆ ನಾವು ಬಳಸ್ತಕ್ಕಂಥ ಶ್ಯಾಂಪು ಆಗಿರ್ಬೋದು, ಅಥವಾ ಸೋಪು ಆಗಿರ್ಬೋದು, ಅಥವಾ ಇನ್ಯಾವುದೋ ತಲೆಗೆ ಹಚ್ಚುವಂತಹ ಒಂದು ರಾಸಾಯನಿಕಗಳಾಗಿರ್ಬೋದು. ಇದರಿಂದನೂ ಸಮೇತ ನಾವು ಕೂದಲನ್ನು ಅಕಾಲಿಕ ಬೆಳ್ಳಗೆ ಮಾಡಿಕೊಳ್ಳುತ್ತಿದ್ದೇವೆ. 6ನೇ ಟಾಪಿಕ್ಕು, ಹಸಿರು ಹುಲ್ಲುಗಾವಲಿನ ಮೇಲೆ ಟಾರ್ಚ್ನಿಂದ ನೀಲಿ ಬೆಳಕನ್ನು ಬೀಳಿಸಿದಾಗ ಕಪ್ಪಾಗಿ ಕಾಣುತ್ತದೆ. ಇದಕ್ಕೆ ಕಾರಣ ಏನು? ಕಾರಣ ಏನು ಅಂದರೆ, ನಾವು ಹಸಿರು ಹುಲ್ಲಿನ ಮೇಲೆ ಆ ನೀಲಿ ಬಣ್ಣದ ಬೆಳಕನ್ನು ಬಿಟ್ಟಾಗ, ಹಸಿರು ಹುಲ್ಲಿಂದು ಇಟ್ ಅಬ್ಸರ್ವ್ಸ್ ಆಲ್ ಕಲರ್ ಓನ್ಲಿ ರಿಫ್ಲೆಕ್ಟ್ ಗ್ರೀನ್ ಕಲರ್. ಅಂದರೆ ಹಸಿರು ಬಣ್ಣವನ್ನು ಹೊರತುಪಡಿಸಿ ಎಲ್ಲ ಬಣ್ಣನೂ ಸಮೇತ ಹೀರಿಕೊಳ್ಳುತ್ತೆ. ಆವಾಗ ಇದರಿಂದ ಹುಲ್ಲು ಕಪ್ಪು ಬಣ್ಣದ್ದಾಗಿ ಕಾಣುತ್ತದೆ. ನಂತರದ 7ನೇ ಟಾಪಿಕ್ಕು, ಹಡಗೊಂದು ನದಿಯಿಂದ ಸಮುದ್ರಕ್ಕೆ ಪ್ರವೇಶಿಸಿದಾಗ ತಕ್ಷಣ ಮೇಲಕ್ಕೇರಲು ಕಾರಣವೇನು? ಬಹಳ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ನಮಗೆ ಗೊತ್ತು, ಮಂಜುಗಡ್ಡೆ ನೀರಿನಲ್ಲಿ ತೇಲುತ್ತದೆ. ಕಾರಣ ಏನು ಅಂದರೆ, ಮಂಜುಗಡ್ಡೆಯು ಸಾಂದ್ರತೆಯು ನೀರಿನ ಸಾಂದ್ರತೆಯಿಂದ ಕಡಿಮೆ ಇರುತ್ತೆ, ಅದಕ್ಕೋಸ್ಕರ ಮಂಜುಗಡ್ಡೆ ನೀರಿನ ಮೇಲೆ ತೇಲುತ್ತೆ. ಹಾಗೆಯೇ ಸಮುದ್ರದ ನೀರಿನ ಸಾಂದ್ರತೆ ನದಿ ನೀರಿನ ಸಾಂದ್ರತೆಗಿಂತ ಜಾಸ್ತಿ ಇರೋದ್ರಿಂದ ಹಡಗು ಸಮುದ್ರಕ್ಕೆ ಪ್ರವೇಶಿಸಿದ ತಕ್ಷಣ ಅದು ತೇಲುತ್ತೆ ಅಥವಾ ಸ್ವಲ್ಪ ಮೇಲೆ ಏರುತ್ತೆ. 8ನೇ ಟಾಪಿಕ್, ವಿದ್ಯುತ್ ಬಲ್ಬನ್ನು ಕೆಳಗಡೆ ಬೀಳಿಸಿದಾಗ ಟಪ್ ಎಂದು ಸದ್ದು ಬರುತ್ತೆ. ಕಾರಣ ಏನು? ನಮಗೆಲ್ಲ ಗೊತ್ತು, ವಿದ್ಯುತ್ ಬಲ್ಬನ್ನ ನೀವು ಕೆಳಗೆ ಬೀಳಿಸ್ತಾರೆ. ಯಾಕಂದರೆ ವಿದ್ಯುತ್ ಬಲ್ಬನ್ನು ಒಂದು ನಿರ್ವಾತದಿಂದ ಅವರು ಏರ್ಪಡಿಸಿರ್ತಾರೆ, ಅಂದರೆ ವ್ಯಾಕ್ಯೂಮಿಂದ ಏರ್ಪಡಿಸ್ತಾರೆ. ವ್ಯಾಕ್ಯೂಮ್ ಅಂದರೆ ವ್ಯಾಕ್ಯೂಮ್ ಅಂದರೆ ಇದರೊಳಗೆ ಘನ, ದ್ರವ, ಅನಿಲ ಏನೂ ಇರೋದಿಲ್ಲ, ಅಂದರೆ ಗಾಳಿನೂ ಇರೋದಿಲ್ಲ. ಆಗ ವ್ಯಾಕ್ಯೂಮ್ ಏರ್ಪಡಿಸಿರ್ತಾರೆ. ವ್ಯಾಕ್ಯೂಮ್ ಥರ ಆ ವಿದ್ಯುತ್ ಬಲ್ಬ್ ಇರುತ್ತೆ. ಆವಾಗ ಅದು ಕೆಳಗೆ ಬಿದ್ದು ಅದು ಹೊಡೆದ ತಕ್ಷಣ ಅದರ ಹೊರಗಿನ ಗಾಳಿ ತಕ್ಷಣ ಅದರೊಂದಿಗೆ ಒಳಗಡೆ ಸೇರಿಕೊಂಡು ಬಿಡುತ್ತೆ. ಆವಾಗ ಅದರಿಂದ ಅದು ಟಪ್ ಅಂತ ಶಬ್ದ ಕೇಳಿಸಿಕೊಳ್ಳುತ್ತದೆ. ಅರ್ಥ ಆಯ್ತಾ? ಹೊರಗಿನ ಗಾಳಿ ಒಳಗಡೆ ಹೋದಾಗ ಅದು ಶಬ್ದ ಬರುತ್ತದೆ. 9ನೇ ಟಾಪಿಕ್, ದಿಕ್ಕನ್ನು ತಿಳಿಯಲು ದಿಕ್ಸೂಚಿಯನ್ನು ಏಕೆ ಬಳಸುತ್ತಾರೆ? ನಮಗೆಲ್ಲ ಗೊತ್ತು, ಇತ್ತೀಚಿನ ದಿನಗಳೆಲ್ಲ ಮಾಡಿಫೈಡ್ ಆಗಿ ಒಂದು ಮೊಬೈಲಲ್ಲೇ ಕ್ಯಾಂಪಾಸ್ ಎನ್ನುವಂಥದ್ದನ್ನ ಕಾಣ್ತೇವೆ. ಕ್ಯಾಂಪಾಸ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡ್ರೆ ನಾವು ಅದರೊಳಗಡೆ ದಿಕ್ಕನ್ನು ಸೂಚಿಸುವುದು. ಹಾಗೆ ಭೂಮಿ ಒಂದು ಅಯಸ್ಕಾಂತ ಇದ್ದಂಗೆ, ಉತ್ತರ ಮತ್ತು ದಕ್ಷಿಣ ಧ್ರುವ ಅಯಸ್ಕಾಂತ ಇದ್ದಂಗೆ. ನಾವು ಯಾವಾಗ ಆ ದಿಕ್ಸೂಚಿಯನ್ನು ನಾವು ಒಂದು ಅಯಸ್ಕಾಂತ ರೀತಿಯಾಗಿ ದಿಕ್ಸೂಚಿಯನ್ನು ನಾವು ಆ ಕಾಂತದ ನಾವು ಭೂಮಿಗೆ ಅನುಗುಣವಾಗಿ ಉತ್ತರ ದಕ್ಷಿಣ ಇಟ್ಟಾಗ ಅದು ಉತ್ತರ ದಕ್ಷಿಣವಾಗಿ ನಿಂತುಕೊಳ್ಳುತ್ತದೆ ದಿಕ್ಸೂಚಿ. ಆವಾಗ ನಮಗೆ ಸುಲಭವಾಗಿ ನಾವು ದಿಕ್ಕನ್ನು ಗುರುತಿಸಬಹುದು. ಉತ್ತರ ಮತ್ತು ದಕ್ಷಿಣವಾಗಿ ಆ ದಿಕ್ಸೂಚಿ ನಿಂತುಕೊಳ್ಳೋದ್ರಿಂದ ನಮಗೆ ಪೂರ್ವ ಪಶ್ಚಿಮ ಸಮೇತ ಗೊತ್ತಾಗ್ತವೆ. 10ನೇ ಟಾಪಿಕ್ಕು, ಪರ್ವತದ ಮೇಲ್ಭಾಗ ಆಹಾರ ಬೇಗ ಬೇಯುತ್ತೆ. ಕಾರಣ ಏನು? ನೋಡು, ನಾವು ಮೇಲೆ ಓದಂಗಿಲ್ಲ. ಪರ್ವತ ಆಗಿರ್ಬೋದು, ಬೇರೆ ಏನಾಗಿರ್ಬೋದು, ಎತ್ತರಕ್ಕೆ ಓದಂತೆಲ್ಲ ಅಟ್ಮಾಸ್ಫಿಯರಿಕ್ ಪ್ರೆಷರು ಕಡಿಮೆ ಆಗ್ತಾ ಹೋಗುತ್ತೆ, ವಾತಾವರಣ ಒತ್ತಡ ಕಡಿಮೆ ಆಗ್ತಾ ಹೋಗುತ್ತೆ. ವಾತಾವರಣ ಒತ್ತಡ ಕಡಿಮೆ ಆದಂಗೆಲ್ಲ ಉಷ್ಣಾಂಶ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ನಮ್ಮ ನಾರ್ಮಲ್ ಭೂಮಿಯಲ್ಲಿ, ಅಂದರೆ ಕೆಳಗಿನ ನಾವು ಪ್ಲೇನಲ್ಲಿ ನೋಡಿದ್ರೆ 100 ಡಿಗ್ರಿ ಸೆಲ್ಸಿಯಸ್ನಲ್ಲಿ ನೀರು ಕುದಿಯುತ್ತೆ. 100 ಡಿಗ್ರಿ ಸೆಲ್ಸಿಯಸ್ ನೀರು ಕುದಿಯುತ್ತೆ. ಅದೇ ನೀನು ಎತ್ತರ ಪ್ರದೇಶಕ್ಕೆ ಹೋದರೆ ಉಷ್ಣಾಂಶ 100 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆಯಲ್ಲಿ ನೀರು ಕುದಿಯುತ್ತೆ. ಯಾವಾಗ ನೀರಿನ ಕುದಿಯೋ ಬಿಂದು 100 ಡಿಗ್ರಿ ಸೆಲ್ಸಿಯಿಂದ ಕಡಿಮೆ ಆಗುತ್ತೋ, ಭೂಮಿ ಮೇಲೆಗಿಂತ ಎತ್ತರ ಪ್ರದೇಶಕ್ಕೆ ಹೋದಾಗ ಆಹಾರ ಅಲ್ಲಿ ಬೇಗ ಬೇಯುತ್ತೆ. ಇದರಿಂದ ಪರ್ವತಗಳ ಮೇಲ್ಭಾಗದಲ್ಲಿ ಆಹಾರ ಬೇಗ ಬೇಯುತ್ತೆ ಎನ್ನುವುದನ್ನು ನಾವು ಕಂಡುಕೊಳ್ಳಬಹುದು. ಟಾಪಿಕ್ಕು 11ನೇ ಟಾಪಿಕ್ಕು. ಸೊ ಇಂಟ್ರೆಸ್ಟಿಂಗ್ ಟಾಪಿಕ್, ಭಾಳ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ.
ನಾವು ರೈಲ್ವೆ ಟ್ರ್ಯಾಕ್ನಲ್ಲಿ ದೀಪದ ಕಂಬಗಳು ಕೆಂಪು ಬಣ್ಣವನ್ನು ಹೊಂದಿರ್ತವೆ. ಕಾರಣ ಏನು? ಏಕಪ್ಪ ಅಂದರೆ ನಾವು ಸೂರ್ಯನ ಕಿರಣಗಳಲ್ಲಿ 7 ಬಣ್ಣಗಳು ಕಾಣ್ತವೆ. ಅದರಲ್ಲಿ ವಿಬ್ ಗಯಾರ್ ಎನ್ನುವಂಥದ್ದು, ವಿಬ್ ಗಯಾರ್. ಈ ವಿಬ್ ಗಯಾರ್ನಲ್ಲಿ ವೈಲೆಟ್ ಎನ್ನುವಂತಹ ಕಲ್ಲರು ಬಹಳ ಕಡಿಮೆ ವೇವ್ ಲೆಂತ್ ಅನ್ನು ಹೊಂದಿರತಕ್ಕಂಥದ್ದು. ಹಾಗೆ ರೆಡ್ ಎನ್ನುವಂಥದ್ದು ಹೈ ವೇವ್ ಲೆಂತ್ ಅನ್ನು ಹೊಂದಿರೋ. ಅದಕ್ಕೋಸ್ಕರ ಕೇವಲ ರೈಲ್ವೆ ಟ್ರ್ಯಾಕ್ ಅಂತಲ್ಲ, ನಮ್ಮ ರಸ್ತೆಯ ಸಂಚಾರಿ ದೀಪಗಳಲ್ಲೂ ಸಮೇತ ನಾವು ಕೆಂಪು ಬಣ್ಣದ ದೀಪಗಳನ್ನು ಬಳಸ್ತೇವೆ. ಯಾಕಪ್ಪ ಅಂದರೆ ಕೆಂಪು ಬಣ್ಣವು ಹೈ ವೇವ್ ಲೆಂತ್, ಹೆಚ್ಚು ತರಂಗ ದೂರವನ್ನು ಹೊಂದಿದೆ, ಮತ್ತು ಈ ಮಂಜು ಕವಿದ ವಾತಾವರಣದಲ್ಲೂ ಸಮೇತ ಅದು ಮಸುಕುವುದಿಲ್ಲ, ಅಷ್ಟು ಸ್ಪಷ್ಟವಾಗಿ ಆ ಬಣ್ಣ ಗೋಚರಿಸ್ತದೆ. ಅದಕ್ಕೋಸ್ಕರ ನಾವು ರೈಲ್ವೆ ಟ್ರ್ಯಾಕ್ನಲ್ಲಿ ಈ ಕೆಂಪು ಬಣ್ಣದ ದೀಪವನ್ನು ನಾವು ಬಳಸ್ತೇವೆ. ಹಾಲನ್ನು ಸಂಪೂರ್ಣ ಆಹಾರ ಎನ್ನುತ್ತಾರೆ ಏಕೆ? ಏಕೆಂದರೆ ಹಾಲಿನಲ್ಲಿ ಕ್ಯಾಲ್ಶಿಯಂ, ಪೊಟ್ಯಾಷಿಯಂ, ಪ್ರೋಟೀನ್, ಕೊಬ್ಬು, ಜೀವಸತ್ವ ಇವೆಲ್ಲವೂ ಸಮೇತ ಹೆಚ್ಚಿನ ಪ್ರಮಾಣದಲ್ಲಿರ್ತವೆ. ಹಾಗೂ ನಮ್ಮ ದೇಹಕ್ಕೆ ಬೇಕಾದ ಹೆಚ್ಚಿನ ಪೋಷಕಾಂಶಗಳನ್ನು ಸಮೇತ ಹಾಲು ಒದಗಿಸುತ್ತೆ. ನಿಮಗೆ ಪ್ರೋಟೀನು, ಕೊಬ್ಬು, ಜೀವಸತ್ವ ಇವೆಲ್ಲವೂ ಸಮೇತ ಕೇವಲ ನಿಮಗೆ ಹಾಲಿನಲ್ಲೇ ಸಿಗುತ್ತೆ. ಅದಕ್ಕೋಸ್ಕರ ಇದನ್ನು ಕಂಪ್ಲೀಟ್ ಫುಡ್ ಅಂತ ನಾವು ಕರಿತೇವೆ. ಇದಕ್ಕೆ ಉತ್ತರವನ್ನು ಎಲ್ಲರಿಗೂ ಗೊತ್ತಿದೆ ಅಂದ್ಕೊಳ್ತೀನಿ. ನಂತರದ ಪ್ರಶ್ನೆ, ಪೆಟ್ರೋಲ್ನಿಂದ ಹೊತ್ತಿಕೊಂಡ ಬೆಂಕಿಯನ್ನು ಆರಿಸಲು ಏಕೆ ಸಾಧ್ಯವಾಗುವುದಿಲ್ಲ? ಅಂದರೆ ಪೆಟ್ರೋಲಿಗೆ ಹಚ್ಚಿರ್ತಕ್ಕಂಥ ಬೆಂಕಿಯನ್ನು ನಾವು ಬೇಗನೆ ನಂದಿಸಲು ಆಗುವುದಿಲ್ಲ. ಅದಕ್ಕೆ ರೀಸನ್ ಏನು ಅಂತ. ಈಗ ನೀರು, ಪೆಟ್ರೋಲ್ ಎರಡು ನೋಡ್ರಿ. ಪೆಟ್ರೋಲಿಗಿಂತ ನೀರಿನ ಸಾಂದ್ರತೆ ಜಾಸ್ತಿ ಇರುತ್ತೆ. ಪೆಟ್ರೋಲ್ಗಿಂತ ನೀರಿನ ಸಾಂದ್ರತೆ ಡೆನ್ಸಿಟಿ, ನೀರಿನ ಡೆನ್ಸಿಟಿಗಿಂತ ಪೆಟ್ರೋಲಿನ ಡೆನ್ಸಿಟಿ ಕಡಿಮೆ ಇರುತ್ತೆ. ನೀರಿನ ಡೆನ್ಸಿಟಿ ಜಾಸ್ತಿ ಇರೋದ್ರಿಂದ ಇದು ನೀರು ಪೆಟ್ರೋಲ್ ಮೇಲೆ ತೇಲ್ತಾ ಇರುತ್ತೆ. ಯಾಕಂದರೆ ನೀರಿನ ಡೆನ್ಸಿಟಿ ಕಡಿಮೆ ಇರೋದ್ರಿಂದ ಪೆಟ್ರೋಲ್ ಮೇಲೆ ತೇರುತ್ತೆ. ಹೀಗಾಗಿ ಬೆಂಕಿಯನ್ನು ನೀರಿನಿಂದ ಆರಿಸಲು ಸಾಧ್ಯವಾಗೋದಿಲ್ಲ. ಒಂದು ವೇಳೆ ನೀವೇನಾದರೂ ನೀರನ್ನು ಎರಚಿದ್ರೂ ಸಮೇತ ಅದು ಬೆಂಕಿ ನಂದಿಸಲು ಸಾಧ್ಯವಾಗುವುದಿಲ್ಲ. ಆದರೆ ನೀರಿನಲ್ಲಿ ಹದ್ದಿ ಒಂದು ಗೋಣಿ ಚೀಲವನ್ನು, ನೀರಿನಲ್ಲಿರ್ತಕ್ಕಂಥ ಒಂದು ಗೋಣಿ ಚೀಲ ಅಥವಾ ಯಾವುದಾದ್ರು ಒಂದು ಜಮಖಾನೆ ತಗೊಂಡ್ಬಿಟ್ಟು ನೀವು ಅದರ ಮೇಲೆ ಹಾಕಿ ಅದನ್ನು ಆ ಅವಘಡದಿಂದ ನೀವು ತಪ್ಪಿಸ್ಬೋದು. ಇದಕ್ಕೆ ರೀಸನ್ ಇಷ್ಟೇ, ಡೆನ್ಸಿಟಿ ಆಫ್ ವಾಟರ್, ನೀರಿನ ಸಾಂದ್ರತೆಯು ಪೆಟ್ರೋಲ್ನ ಸಾಂದ್ರತೆಗಿಂತ ಕಡಿಮೆ ಇರೋದ್ರಿಂದ ಅದು ಪೆಟ್ರೋಲ್ ಮೇಲೆ ನೀರು ತೇಲುತ್ತದೆ. ಪೆಟ್ರೋಲ್ ಮೇಲೆ ನೀರು ತೇಲ್ತದೆ. ಪೆಟ್ರೋಲ್ ಮೇಲೆ ನೀರು ತೇಲ್ದಂಗೆಲ್ಲ ಬೆಂಕಿಯನ್ನು ನಂದಿಸಲು ಸುಲಭ ಆಗುವುದಿಲ್ಲ. ಅದಕ್ಕೋಸ್ಕರ ನಾವು ಗೋಣಿ ಚೀಲ ಆಗಿರ್ಬೋದು ಅಥವಾ ಯಾವುದಾದ್ರು ಒಂದು ಜಮಖಾನೆ ಆಗಿರ್ಬೋದು, ನೀರಿನಲ್ಲಿ ಬಿಟ್ಟು ಆ ಅವಘಡನ ನಾವು ತಪ್ಪಿಸೋಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಮುಂದಿನ ಪ್ರಶ್ನೆ, ಮಕ್ಕಳು ಪದೇ ಪದೇ ಹಾಸಿಗೆಯಲ್ಲಿ ಮೂತ್ರ ವಿಸರ್ಜನೆ ಮಾಡ್ಕೊಳ್ತಾರೆ. ಅದಕ್ಕೆ ಕಾರಣ ಏನು? ಈಗ ಈ ಮೂತ್ರಪಿಂಡದಲ್ಲಿ ಶೋಧಿಸಲ್ಪಟ್ಟ ಎಲ್ಲ ಮೂತ್ರ ಎಲ್ಲೋಗುತ್ತೆ, ಮೂತ್ರಚೀಲಕ್ಕೆ ಬಂದು ಶೇಖರಣೆ ಆಗುತ್ತೆ. ಈ ಮೂತ್ರಚೀಲಕ್ಕೆ ಬಂದು ಶೇಖರಣೆ ಆಗುತ್ತೆ. ಆ ಮೂತ್ರಚೀಲದಲ್ಲಿ ಸ್ನಾಯುಗಳಿರ್ತವೆ. ಅವು ಸ್ನಾಯುಗಳ ರಚನೆ ಮನುಷ್ಯ ದೊಡ್ಡವ ಆದಂಗೆ ಸ್ನಾಯು ಬಿಗಿತ ಉಂಟಾಗಿ ಸ್ನಾಯುಗಳು ಗಟ್ಟಿಯಾಗ್ತಾ ಹೋಗ್ತವೆ. ಆ ಸ್ನಾಯು ರಚನೆ ಚೀಲದಲ್ಲಿ ಮಕ್ಕಳಲ್ಲಿ ಸಡಿಲತೆ ಇರುತ್ತದೆ, ಲೂಸ್ ಇರುತ್ತೆ. ಅವಾಗ ಏನು ಮಾಡುತ್ತೆ, ಆ ಮೂತ್ರವನ್ನು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಆ ಮೂತ್ರಚೀಲದಲ್ಲಿ. ಅವಾಗ ಮಕ್ಕಳು ಮೂತ್ರವನ್ನು ನಿಯಂತ್ರಿಸಿಕೊಳ್ಳಲಾದರೆ ಹಾಸಿಗೆಯಲ್ಲಿ ಮೂತ್ರ ವಿಸರ್ಜನೆಯನ್ನು ಮಾಡಿಕೊಳ್ಳುತ್ತಾರೆ. ಇದಕ್ಕೆ ಮೇನ್ ಕಾರಣ ಅಂದರೆ ಅದೇ ಆ ಸ್ನಾಯುಗಳ ರಚನೆ ಮೇಲೆ. ಇದು ದೊಡ್ಡವರಾಗ್ತಾ ಸ್ನಾಯುಗಳು ಬೆಳೀತಾ ಬಂದು ಅದು ಗಟ್ಟಿಯಾಗ್ತಾ ಬರುತ್ತದೆ. ಅದಕ್ಕಿಂತ ಮುಂಚೆ ಸಡಿಲವಾದಾಗ ಮೂತ್ರ ವಿಸರ್ಜನೆಯನ್ನು ಮಾಡಿಕೊಳ್ತಾರೆ. ಟಾಪಿಕ್ ನಂಬರ್ 15, ಉಪಗ್ರಹ ಉಡಾವಣೆ ಯಾವಾಗಲೂ ಪೂರ್ವಕ್ಕೆ ಮುಖವಾಗಿ ಮಾಡಲು ಕಾರಣವೇನು ಅಂತ. ವೆರಿ ಇಂಟ್ರೆಸ್ಟೆಡ್ ಕ್ವಶನ್. ಉಪಗ್ರಹಗಳು ಮತ್ತು ಇತರ ನಾವು ಬಾಹ್ಯಾಕಾಶ ನೌಕೆಗಳು, ಉಪಗ್ರಹಗಳಾಗುವುದು ಮತ್ತು ಇತರ ನಾವು ಬಾಹ್ಯಾಕಾಶ ನೌಕೆಗಳನ್ನು ಭೂಮಿಯ ಸುತ್ತಲಿನ ಕಕ್ಷೆಯಲ್ಲಿ ಕೂರಿಸಲು ಅವುಗಳನ್ನು ಅತಿ ವೇಗವಾಗಿ ಉಡಾವಣೆ ಮಾಡ್ತೇವೆ. ಆ ಭೂಮಿ ಅತಿ ವೇಗ ಅಂದರೆ ಎಸ್ಕೇಪ್ ವೆಲಾಸಿಟಿ ಅಂತ ಕರಿತೇವೆ ನಾವು. ಎಸ್ಕೇಪ್ ವೆಲಾಸಿಟಿ ನಾವು ಯಾವಾಗ ಹಿಂಗೆ ಉಡಾವಣೆ ಮಾಡಿರ್ತೀವಿ ಉಪಗ್ರಹ,
ಅವು ಈ ಥರ ಸುತ್ತುತ್ತಾ 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 ಹೋಗ್ತವೆ. ಒಂದು ಪರ್ಟಿಕ್ಯುಲರ್ ಅಕ್ಸಲರೇಷನ್ ಬಿಟ್ಟ ಮೇಲೆ ಅವು ಭೂಮಿಯ ಕಕ್ಷೆ ಬಿಟ್ಟು ಚಿಮ್ಮಿ ಹೋಗ್ತವೆ. ಇದನ್ನು ಎಸ್ಕೇಪ್ ವೆಲಾಸಿಟಿ ಅಂತ ನಾವು ಕರಿತೇವೆ. ಈ ಥರ ಅತಿ ವೇಗವಾಗಿ ನಾವು ಕಕ್ಷೆಯಲ್ಲಿ ಕೂರ್ಸೋಕ್ಕೋಸ್ಕರ ಅದನ್ನು ಉಡಾವಣೆ ಮಾಡ್ತೇವೆ. ಭೂಮಿ ತಿರುಗುವ ವಿರುದ್ಧ ದಿಕ್ಕಿಗೆ ನಾವೇನಾದರೂ ಉಡಾವಣೆ ಮಾಡಿದರೆ ಹೆಚ್ಚಿನ ಶಕ್ತಿ, ಭೂಮಿ ತಿರುಗುವಂಥ ಆಪೋಸಿಟ್ ದಿಕ್ಕಿಗೆ ನಾವೇನಾದ್ರೆ ಹೆಚ್ಚಿನ ಶಕ್ತಿ ವ್ಯಯವಾಗುತ್ತೆ. ಅದಕ್ಕೋಸ್ಕರ ನಾವೇನಾಗುತ್ತೆ, ಭೂಮಿಯು ಪಶ್ಚಿಮದಿಂದ ಪೂರ್ವಕ್ಕೆ ಪ್ರದಕ್ಷಿಣೆ ಹಾಕುವುದು ಮತ್ತು ಸೂರ್ಯನು ಪೂರ್ವದಲ್ಲಿ ಉದಯಿಸುವುದು ನಮಗೆಲ್ಲ ಗೊತ್ತಾಯಿತು. ಹಾಗಾಗಿ ಭೂಮಿ ಪ್ರದಕ್ಷಿಣೆ ಹಾಕುವ ದಿಕ್ಕಿಗೆ ಉಡಾವಣೆ ನಾವೇನಾದರೂ ಮಾಡಿದರೆ ಅಂದರೆ ಪಶ್ಚಿಮದಿಂದ ಪೂರ್ವಕ್ಕೆ ಹೆಂಗೆ ಹೋಗುತ್ತೋ ಅದೇ ರೀತಿಯಾಗಿ ನಾವು ಉಡಾವಣೆಯನ್ನು ಮಾಡಿದರೆ ಬಾಹ್ಯಾಕಾಶಕ್ಕೆ ಹೆಚ್ಚಿನ ಭಾರ ಹೊತ್ತೊಯ್ಯಬಲ್ಲ ಅನುಕೂಲಗಳು ಆಗ್ತವೆ. ಆದರೆ ಉಪಗ್ರಹಗಳನ್ನು ಪೂರ್ವ ದಿಕ್ಕಿನಲ್ಲಿ ಉಡಾವಣೆ ಮಾಡುವುದಿಲ್ಲ. ಈ ಭೂವೀಕ್ಷಣೆಯ ಉಪಗ್ರಹಗಳು ಭೂಮಂಡಲ ವೀಕ್ಷಿಸಲು ಸಾಧ್ಯವಾಗದಂತೆ ಅವುಗಳ ಧ್ರುವ ಕಕ್ಷೆಗೆ ಸೇರಿಸಲು ದಕ್ಷಿಣ ದಿಕ್ಕಿನಲ್ಲಿ ಉಡಾವಣೆಯನ್ನು ಮಾಡಲಾಗುವುದು. ಪೂರ್ವ ದಿಕ್ಕಿನಲ್ಲಿ ನೀವೇನರ ಉಡಾವಣೆ ಮಾಡೋಕ್ಕೆ ಹೋದರೆ ಅಲ್ಲಿ ಸೂರ್ಯ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗ್ತಾ ಬಂದರೆ ನೀವು ಪೂರ್ವದಿಂದ ಪಶ್ಚಿಮಕ್ಕೆ ಹಿಂಗಾಗ್ತಾ ಹೋದಾಗ ಅದು ಅತ್ಯಂತ ಹೆಚ್ಚಿನ ಎನರ್ಜಿ ವ್ಯಯವಾಗುತ್ತೆ. ಆಪೋಸಿಟಾಗಿ ಮಾಡಿದರೆ ಭೂಮಿ ತಿರುಗುವ ದಿಕ್ಕಿಗೆ ನಾವು ಅತಿ ಹೆಚ್ಚು ಪೆಲೋಡನ್ನು ಹೊತ್ತು ಒಯ್ಯುವಂತಹ ಅವಶ್ಯಕತೆ ಮತ್ತು ಅನುಕೂಲಗಳು ನಮಗೆ ಆಗುತ್ತವೆ. ನಂತರದ ಪ್ರಶ್ನೆ, ಪ್ರೆಷರ್ ಕುಕ್ಕರ್ನಲ್ಲಿ ಹೆಚ್ಚಾಗಿ ಆಹಾರ ಬೇಗ ಬೇಯುತ್ತೆ, ಕಾರಣ ಏನು? ನಮಗೆ ಅಕಾರ್ಡಿಂಗ್ ಟು ಜನರಲ್ ಸೈನ್ಸ್ ನಮಗೆ ಒಂದು ಗೊತ್ತು, ಯಾವಾಗ ನಾವು ಒತ್ತಡವನ್ನು ಜಾಸ್ತಿ ಮಾಡ್ದಂಗೆಲ್ಲ, ಪ್ರೆಷರನ್ನು ಜಾಸ್ತಿ ಮಾಡ್ದಂಗೆಲ್ಲ ನಮಗೆ ಬಾಯ್ಲಿಂಗ್ ಪಾಯಿಂಟ್, ಕುದಿಯುವ ಬಿಂದು ಸಮೇತ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಪ್ರೆಷರ್ ಈಸ್ ಆಲ್ವೇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಬಾಯ್ಲಿಂಗ್ ಪಾಯಿಂಟ್. ಈಗ ಏನಾಗುತ್ತೆ, ಪ್ರೆಷರ್ ಕುಕ್ಕರ್ನಲ್ಲಿ ಒತ್ತಡ ಜಾಸ್ತಿ ಆಗುತ್ತಾ ಹೋಗುತ್ತೆ. ಯಾವಾಗ ಒತ್ತಡ ಜಾಸ್ತಿ ಆಗ್ತಾ ಹೋಗೋದಂಗಿಲ್ಲ ಕುದಿಯುವ ಬಿಂದು ಸಮೇತ ಹೆಚ್ಚುತ್ತಾ ಹೋಗುತ್ತದೆ. ಆವಾಗ ಪ್ರೆಷರ್ ಕುಕ್ಕರ್ನಲ್ಲಿ ಆಹಾರ ಬೇಗವಾಗ್ತಾ ಹೋಗುತ್ತೆ. ಇಲ್ಲಿ ಸೈನ್ಸ್ನಲ್ಲಿ ಪರ್ಟಿಕ್ಯುಲರ್ಗೆ ಈ 16ನೇ ಪ್ರೆಷರ್ ಕುಕ್ಕರ್ನಲ್ಲಿ ಆಹಾರ ಬೇಗ ಬೇಯಲು ಕಾರಣ ಅಂದರೆ ಸಿಂಪಲ್, ಅಂದರೆ ಪ್ರೆಷರ್ ಈಸ್ ಆಲ್ವೇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಬಾಯ್ಲಿಂಗ್ ಪಾಯಿಂಟ್. ಇದೊಂದೇ ಇಂಪಾರ್ಟೆಂಟ್. ನಂತರದ ಟಾಪಿಕ್ಕು, ಮೆದು ಕಬ್ಬಿಣವನ್ನು ವಿದ್ಯುತ್ಕಾಂತವಾಗಿ ಬಳಸಲಾಗುವುದು ಏಕೆ? ಮೆದು ಕಬ್ಬಿಣ, ರಾಫ್ ಐರನ್. ಈಗ ರಾಫ್ ಐರನ್ ಈ ತಂತಿ ಸುರುಳುಗಳು ಇರ್ತವೆ. ಆ ತಂತಿಯ ಸುರುಳುಗಳನ್ನು ವಿದ್ಯುತ್ ಹರಿಯುತ್ತಿರುವಷ್ಟು ಮಾತ್ರ ತಂತಿ ಸುರುಳುಗಳಲ್ಲಿ ನೀನು ಕರೆಂಟ್ನ ಪಾಸ್ ಮಾಡ್ತೀಯ. ಯಾವಾಗ ಕರೆಂಟ್ ಪಾಸ್ ಮಾಡ್ತೀಯೋ ಆ ಕರೆಂಟ್ ಎಲ್ಲಿವರೆಗೂ ಪಾಸ್ ಆಗ್ತಾ ಇರುತ್ತೋ ಅಲ್ಲಿವರೆಗೂ ಮಾತ್ರ ಇದು ಅಯಸ್ಕಾಂತದಂತೆ ವರ್ತಿಸುತ್ತದೆ. ಮ್ಯಾಗ್ನೆಟ್ ಆಗಿ ಅಲ್ಲಿವರೆಗೂ ಮಾತ್ರ ಇದು ಕೆಲಸ ಮಾಡ್ತಾ ಇರುತ್ತೆ. ಯಾವಾಗ ವಿದ್ಯುತ್ ಹರಿಯುವಿಕೆಯು ನಿಂತುಕೊಳ್ಳುತ್ತೋ ಆನಂತರ ಇದು ಅಯಸ್ಕಾಂತ ಗುಣವನ್ನು ಕಳೆದುಕೊಳ್ಳುತ್ತದೆ. ಇದು ಈ ತತ್ವದ ಆಧಾರದ ಮೇಲೆ ನಾವು ಇನ್ನು ವಿದ್ಯುತ್ ಕರೆಗಂಟೆಗಳಲ್ಲೂ ಸಮೇತ ನಾವು ಇದನ್ನು ಬಳಸ್ತೇವೆ. ಮುಖ್ಯವಾಗಿ ಏನಪ್ಪ ಅಂದರೆ, ಯಾವಾಗ ನೀನು ಕರೆಂಟ್ ಪಾಸ್ ಮಾಡ್ತೀಯೋ ಆವಾಗ ಮಾತ್ರ ಇದು ಅಯಸ್ಕಾಂತ ರೀತಿಯಾಗಿ ವರ್ತನೆ ಮಾಡುತ್ತೆ. ನೀನು ಯಾವಾಗ ಕರೆಂಟ್ ಪಾಸ್ ಮಾಡಿ ನಿಲ್ಲಿಸ್ತೀಯೋ ಆವಾಗ ಇದು ಅಯಸ್ಕಾಂತ ಗುಣವನ್ನು ಕಳೆದುಕೊಳ್ಳುತ್ತದೆ. ಅದಕ್ಕೋಸ್ಕರ ಮೆದು ಕಬ್ಬಿಣವನ್ನು ನಾವು ವಿದ್ಯುತ್ ಕಾಂತೀಯವಾಗಿ ಸಮೇತ ಬಳಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಮಂಜುಗಡ್ಡೆ ನೀರಿನಲ್ಲಿ ಹೇಗೆ ತೇಲುತ್ತದೆ? ಎಲ್ಲರಿಗೂ ಗೊತ್ತು, ನಾವು ಆಗಲೇ ಹೇಗೆ ಹೇಳಿದ್ವು, ನೀರಿನ ಸಾಂದ್ರತೆ ಪೆಟ್ರೋಲಿಯಂ ಸಾಂದ್ರತೆಗಿಂತ ಕಡಿಮೆ ಇರೋದ್ರಿಂದ ಒಂದು ನೀರು ಪೆಟ್ರೋಲಿಯಂ ಮೇಲೆ ತೇಲುತ್ತದೆ. ಅದೇ ರೀತಿ ಮಂಜುಗಡ್ಡೆ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಇರುತ್ತದೆ, ಅದಕ್ಕೋಸ್ಕರ ನೀರಿನಲ್ಲಿ ತೇಲುತ್ತದೆ ಅಷ್ಟೇ. ಇದನ್ನು ಬಿಟ್ಟರೆ ಏನೂ ಇಲ್ಲ. ಆ ಒಂದು ನಿರ್ದಿಷ್ಟದ ದ್ರವ್ಯರಾಶಿ ಮಂಜುಗಡ್ಡೆ ಅಷ್ಟೇ ನೀರಿನ ಹೆಚ್ಚು ಭಾಗವನ್ನು ಪಡೆದುಕೊಳ್ಳುತ್ತದೆ. ಇದಕ್ಕೆ ಮೇನ್ ಇಂಪಾರ್ಟೆಂಟು ಡೆನ್ಸಿಟಿ. ನಾವು ಡೆನ್ಸಿಟಿ ಎಲ್ಲಿ ಕಡಿಮೆ ಇದ್ದಷ್ಟು ತೇಲುತ್ತೆ. ಡೆನ್ಸಿಟಿಗೆ ಫಾರ್ಮುಲಾ ಅಂದರೆ ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಪರ್ ವ್ಯಾಲ್ಯೂಮ್ ಅಂತ. ಡೆನ್ಸಿಟಿ ಅಂದರೆ ಮಾಸ್ ಪರ್ ವ್ಯಾಲ್ಯೂಮ್. ಮುಂದಿನ ಪ್ರಶ್ನೆ, ಆಕಾಶ ನೀಲಿಯಾಗಿ ಕಾಣುವುದು ಏಕೆ? ಆಕಾಶ ನೀಲಿಯಾಗಿ ಕಾಣುವುದಂದರೆ ಇದರ ಇಂಪಾರ್ಟೆಂಟ್ ಅಂದರೆ ಸ್ಕ್ಯಾಟರಿಂಗ್ ಅಂದರೆ ಚದುರುವಿಕೆ ಅಂತ. ಯಾವಾಗ ಈ ನೇರಳೆ ಬಣ್ಣ ಆಗಿರ್ಬೋದು, ಈ ವಿಬ್ ಗೈರಲ್ಲಿ
ವಿಪ್ ಗೈರಲ್ಲಿ ನೇರಳೆ ಬಣ್ಣ ಮತ್ತು ಈ ನೀಲಿ ಬಣ್ಣ ಇವು ಉದ್ದವಾದ ಒಂದು ವೇವ್ ಲೆಂತನ್ನು ಹೊಂದಿರೋದ್ರಿಂದ, ಲಾಂಗ್ ವೇವ್ ಲೆಂತ್ ಹೊಂದಿರೋದ್ರಿಂದ, ಇದರಲ್ಲಿ ಕಡಿಮೆ ವೇವ್ ಲೆಂತನ್ನು ಹೊಂದಿರೋದ್ರಿಂದ ವಾಯುಮಂಡಲದಲ್ಲಿ ಹೆಚ್ಚು ಚದುರುತ್ತವೆ. ಈಗ ಹೈ ವೇವ್ ಲೆಂತ್, ಫಾರ್ ಎಕ್ಸಾಂಪಲ್ ರೆಡ್ ಕಲರ್, ಇದೇನೋ ಹೈ ವೇವ್ ಲೆಂತ್, ಇದು ಜಾಸ್ತಿ ವಾತಾವರಣದಲ್ಲಿ ಯಾವುದೇ ಕಾರಣಕ್ಕೂ ಚದುರುವುದಿಲ್ಲ. ಹೈ ವೇವ್ ಲೆಂತ್ ಇದ್ದವು ಸ್ಕ್ಯಾಟ್ರಿಂಗ್ ಆಗೋದಿಲ್ಲ, ಚದುರುವುದಿಲ್ಲ. ಯಾವಾಗ ಲೋ ವೇವ್ ಲೆಂತ್ ಬರ್ತಾವೋ, ರೆಡ್ಡಿಂದ ಹಿಂಭಾಗ ಬಂದಂಗಿಲ್ಲ, EV, IB ಇವೆಲ್ಲ ರೆಡ್ಡಿಂದ ಹಿಂದಕ್ಕೆ ಬಂದಂಗಿಲ್ಲ, ಇವೆಲ್ಲ ಲೋ ವೇವ್ ಲೆಂತ್ ಇದ್ದವೆಲ್ಲ ಬೇಗ ಚದುರುತ್ತಾ ಹೋಗ್ತವೆ. ಈ ಚದುರುವಿಕೆಯಿಂದ ಆಕಾಶವು ನೀಲಿಯಾಗಿ ಕಾಣುತ್ತದೆ. ಮುಂದಿನ ಪ್ರಶ್ನೆ, ಸೋಡಿಯಂ ಮತ್ತು ಪೊಟ್ಯಾಷಿಯಂನನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಲು ಕಾರಣವೇನು? ನಮಗೆ ಗೊತ್ತು, ಸೋಡಿಯಂ ಮತ್ತು ಪೊಟ್ಯಾಷಿಯಂ ಅನ್ನೋದು ಇವೆರಡು ಕ್ರಿಯಾಶೀಲ ವಸ್ತು. ನೀವೇನಾದರೂ ಇದನ್ನು ನೀರೊಳಗೆ ಹಾಕಿದರೆ ನಿಮಗೆ ಒಂದು ಅನುಭವ ಆಗುತ್ತೆ, ಗ್ಯಾಸ್ ಹೊರಗಡೆ ಹೋದಂಥ ಅನುಭವ ಆಗುತ್ತೆ, ಹಾಗೂ ಕಂಪ್ಲೀಟ್ಲಿ ಕಾಣೋದಿಲ್ಲ, ಎಲ್ಲ ನಶಿಸಿ ಹೋಗುತ್ತೆ ಸೋಡಿಯಂ ಮತ್ತು ಪೊಟ್ಯಾಷಿಯಂ. ಯಾಕಪ್ಪ ಅಂದರೆ, ಅಕಸ್ಮಾತ್ ನೀವು ಸೋಡಿಯಂ ಪೊಟ್ಯಾಷಿಯಂನನ್ನೇನಾದರೂ ಗಾಳಿಯಲ್ಲಿ ತೆರೆದಿಟ್ಟರೆ ಗಾಳಿಯಲ್ಲಿರ್ತಕ್ಕಂಥ ಆಕ್ಸಿಜನ್ ಜೊತೆಗೆ, ಸೋಡಿಯಂ ಮತ್ತು ಈ ಪೊಟ್ಯಾಷಿಯಂಗಳು ಗಾಳಿಯಲ್ಲಿರ್ತಕ್ಕಂಥ ಆಕ್ಸಿಜನ್ ಜೊತೆಗೆ ವರ್ತನೆ ಆಗಿಬಿಟ್ಟು ಇವು ಬೆಂಕಿಯು ಸಂಭವಿಸುತ್ತದೆ. ಸೊ ಅದಕ್ಕೋಸ್ಕರ ಇವೆರಡು ಲೋಹಗಳನ್ನು, ಸೋಡಿಯಂ ಮತ್ತು ಪೊಟ್ಯಾಷಿಯಂ ಇವೆರಡು ಲೋಹಗಳನ್ನು ಸಮೇತ ನಾವು ಸೀಮೆಣ್ಣೆಯಲ್ಲಿ ಸಂಗ್ರಹಿಸ್ತೀವಿ. ನಂತರದ ಪ್ರಶ್ನೆ, ಶಾಹಿ ಪೆನ್ನನ್ನು ಎತ್ತರ ಪ್ರದೇಶಕ್ಕೆ ತೆಗೆದುಕೊಂಡು ಹೋದರೆ ಶಾಹಿಯು ತಾನಾಗಿ ಹೊರಚೆಲ್ಲುತ್ತದೆ. ಶಾಹಿ ಅಂದರೆ ಇಂಗ್ಲೀಷಲ್ಲಿ ಇಂಕ್ ಅಂತ. ಈ ಇಂಕ್ ಪೆನ್ನ ನಾವೇನಾದರೂ ಎತ್ತರ ಪ್ರದೇಶಕ್ಕೆ ಹೋದರೆ ಆ ಇಂಕು ಆಟೋಮೆಟಿಕ್ಕಾಗಿ ಹೊರ ಚೆಲ್ಲುತ್ತದೆ. ಅದಕ್ಕೆ ಕಾರಣ ಏನು? ಅದಕ್ಕೆ ಕಾರಣ, ಮೋಸ್ಟ್ ಇಂಪಾರ್ಟೆಂಟ್ ಕಾರಣ ಅಂದರೆ ಒಂದೇ, ಅಟ್ಮಾಸ್ಫಿಯರಿಕ್ ಪ್ರೆಷರ್. ನಮ್ಮ ಪ್ರದೇಶದಲ್ಲಿ, ಉದಾಹರಣೆಗೆ ನಾವು ಪ್ಲೇನಲ್ಲಿ ಇದ್ದೀವಿ ಅಂದರೆ, ಪ್ಲೇನ್ ಮೀನ್ಸ್ ಸಮತಟ್ಟಾದ ಪ್ರದೇಶದಲ್ಲಿ ನಾವು ಇಲ್ಲಿ ಕೆಳಗಡೆ ಇದ್ದೀವಿ ಭೂಮಿ ಮೇಲೆ, ನಾವು ಅಲ್ಲಿಂದ ನಾವು ಎತ್ತರಕ್ಕೆ ಹೋದಂತೆಲ್ಲ ಅಟ್ಮಾಸ್ಫಿಯರಿಕ್ ಪ್ರೆಷರು ಕಡಿಮೆ ಆಗ್ತಾ ಬರುತ್ತೆ. ಯಾವಾಗ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಕಡಿಮೆ ಆಗುತ್ತೋ ಆ ಇಂಕಿನ ಪೆನ್ನಿನೊಳಗಿರ್ತಕ್ಕಂತಹ ಪ್ರೆಷರ್ಗೂ ವಾತಾವರಣದಲ್ಲಿರ್ತಕ್ಕಂತಹ ಹೊರಗಿನ ಪ್ರೆಷರ್ಗೂ ಹೊಂದಾಣಿಕೆ ಆಗುವುದಿಲ್ಲ. ಯಾವಾಗ ಹೊಂದಾಣಿಕೆ ಆಗುವುದಿಲ್ಲವೋ ಅದು ಸಮತೋಲನ ಮಾಡ್ಕೊಳ್ಳೋಕ್ಕೋಸ್ಕರ ಆ ಪೆನ್ನಿನಿಂದ ಶಾಹಿ ಹೊರಗಡೆ ಬರುತ್ತದೆ. ಎತ್ತರಕ್ಕೆ ಹೋದಂತೆಲ್ಲ ಏನಾಗುತ್ತೆ, ಲೋ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಆ ಇಂಕು ಆ ಅಟ್ಮಾಸ್ಫಿಯರಿಕ್ ಪ್ರೆಷರನ್ನು ಮೇಂಟೆನೆನ್ಸ್ ಮಾಡೋಕ್ಕೋಸ್ಕರ ಆ ಇಂಕು ಪೆನ್ನಿನಿಂದ ಹೊರಗಡೆ ಬರುತ್ತದೆ. ನಂತರದ ಪ್ರಶ್ನೆ, ಚಂದ್ರನ ಮೇಲೆ ವಸ್ತುವಿನ ತೂಕ ಭೂಮಿಯ ಮೇಲಿನ ತೂಕಕ್ಕಿಂತ ಕಡಿಮೆ ಇರಲು ಕಾರಣ ಏನು? ಅಂದರೆ ಫಸ್ಟ್ ಇಂಪಾರ್ಟೆಂಟ್ ಅಂದರೆ ಗ್ರಾವಿಟೇಷನ್ ಅಷ್ಟೇ, ಏನಿಲ್ಲ. ಗ್ರಾವಿಟೇಷನ್ ಯಾವ ಥರ ಗ್ರಾವಿಟೇಷನು? ನಾವು ಹೇಳ್ತೀವಿ, ನೀಲ್ ಆರ್ಮ್ಸ್ಟ್ರಾಂಗ್ ಚಂದ್ರನ ಮೇಲೆ ಜಿಗಿದ ಅಂದರೆ ಆರಾಮಾಗಿ ನಡ್ಕೊಂಡು ಹೋಗೋಕ್ಕಾಗಲ್ಲ. ಜಿಗಿದ ಅಂದರೆ ನಮ್ಮ ಭೂಮಿಯು ಫಾರ್ ಎಕ್ಸಾಂಪಲ್ 1 ಗ್ರಾವಿಟೇಷನಲ್ 1 ಮೀಟರ್ ಪರ್ ಸೆಕೆಂಡು ಅಥವಾ ಇತ್ತು ಅಂದರೆ ಅಲ್ಲಿ ಇದ್ರಿಗೆ 1/6 ಇರುತ್ತೆ. ಅಂದರೆ ಅಷ್ಟು ಪರ್ಸೆಂಟೇಜು ನೀವು ಒಂದು ಭಾಗದಲ್ಲಿ ನೀವು 6 ಭಾಗ ಮಾಡಿದರೆ ಅದರಲ್ಲಿ ಒಂದು ಭಾಗ ಅಷ್ಟು ಗ್ರಾವಿಟೇಷನ್ ಇರುತ್ತೆ. ಅಂದರೆ ಭೂಮಿಗಿಂತ ಅಷ್ಟು ಅಲ್ಲಿ ಗ್ರಾವಿಟೇಷನ್ ಕಡಿಮೆ ಇರುತ್ತೆ. ಯಾವಾಗ ಗ್ರಾವಿಟೇಷನ್ ಕಡಿಮೆ ಆಗುತ್ತೋ ಅಲ್ಲಿರತಕ್ಕಂಥ ವಸ್ತುಗಳು ಮತ್ತು ಅವುಗಳ ತೂಕ 1/6 ಭೂಮಿಗಿಂತ 1/6 ಕಡಿಮೆ ತೂಕವನ್ನು ಹೊಂದಿರುತ್ತವೆ. ನಂತರದ ಪ್ರಶ್ನೆ, ಕೆಲವು ದ್ರವಗಳಿಗೆ ಬೆಂಕಿ ಹಿಡಿಯುತ್ತವೆ, ಮತ್ತೆ ಕೆಲವಕ್ಕೆ ಬೆಂಕಿ ಯಾವುದೇ ಕಾರಣಕ್ಕೂ ಹಿಡಿಯೋದಿಲ್ಲ. ಅದಕ್ಕೆ ಕಾರಣ ಏನು ಅಂತ? ಏನೂ ಇಲ್ಲ. ಕೆಲವು ದ್ರವದಲ್ಲಿರ್ತಕ್ಕಂಥ ಕೆಲವೊಂದು ಅಣುಗಳು ಏನು ಮಾಡ್ಬಿಡ್ತಾವೆ ಅಂದರೆ, ನಾವು ಬೆಂಕಿ ಹತ್ಬೇಕಂದ್ರೆ ಮುಖ್ಯವಾಗಿ ನಮಗೆ ಆಮ್ಲಜನಕ ಮುಖ್ಯ. ಆಮ್ಲಜನಕ ಇದ್ರೆ ಮಾತ್ರ ಬೆಂಕಿ ಉರಿಯುತ್ತೆ. ಹಾಗೆ ಕೆಲವು ದ್ರವದಲ್ಲಿರ್ತಕ್ಕಂಥ ಅಣುಗಳು ಆಮ್ಲಜನಕದೊಂದಿಗೆ ವರ್ತನೆ ಆಗಿಬಿಟ್ಟು ಉಷ್ಣವನ್ನು ಉತ್ಪಾದಿಸುತ್ತವೆ. ಕೆಲವೊಂದು ಅವೆಲ್ಲ ಸಾಧ್ಯವಾಗುವುದಿಲ್ಲ. ಅಂಥ ಟೈಮಲ್ಲಿ ಬೆಂಕಿ ಯಾವುದೇ ಕಾರಣಕ್ಕೂ ಹಿಡಿಯೋದಿಲ್ಲ. ಇದಕ್ಕೇನಪ್ಪ ಅಂದರೆ, ಆಕ್ಸಿಜನ್ ಜೊತೆಗೆ ಯಾವ ವರ್ತನೆ ಮಾಡ್ತಾವೋ ಅವು ಬೆಂಕಿಯನ್ನು ಕೊಡ್ತವೆ. ಆಕ್ಸಿಜನ್ ಜೊತೆಗೆ ವರ್ತನೆ ಮಾಡಿದವು ಬೆಂಕಿಯನ್ನು ಕೊಡುವುದಿಲ್ಲ. ನಂತರದ ಪ್ರಶ್ನೆ, ರಾಕೆಟ್ ಉಡಾಯಿಸುವುದು ಯಾವ ತತ್ವವನ್ನು ಆಧರಿಸಿದೆ? ರಾಕೆಟ್ ಉಡಾಯಿಸೋದು ನ್ಯೂಟನ್ಸ್ನ 3ನೇ ತತ್ವವನ್ನು, ಎವ್ರಿ ಆ್ಯಕ್ಷನ್ ದೇರ್ ಈಸ್ ಆ್ಯನ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ ನ್ಯೂಟನ್ಸ್ ತರಲೆ ಹೇಳುತ್ತೆ. ಹೆಂಗೆ ಅಂದರೆ, ನಾವು ರಾಕೆಟ್ ಉಡಾವಣೆ ಮಾಡಿದಾಗ
ಆ ಕೆಳಮುಖವಾಗಿ ರಾಕೆಟ್ ನಾವೇನಾದ್ರು ಉಡಾವಣೆ ಮಾಡಿದಾಗ ಆ ಕೆಳಮುಖವಾಗಿ ನಮಗೆ ಇಂಧನ ಚಿಮ್ಮುತ್ತಾ ಇರುತ್ತೆ. ಇಂಧನ ಚಿಮ್ಮಿದಷ್ಟು ಅದು ಮುಂದೆ ಫೋರ್ಸ್ ಆಗಿ ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ ಅವನು ಇದನ್ನು ನ್ಯೂಟನ್ಸ್ ಥರ್ಡ್ ಲಾ ಗೆ ಹೋಲಿಸಿದ್ದಾರೆ, ರಾಕೆಟ್ನ ಮೋಷನ್ ಆಫ್ ರಾಕೆಟ್ ಅನ್ನು. ನಂತರದ ಪ್ರಶ್ನೆ, ಉಷ್ಣತಾ ಮಾಪಕದಲ್ಲಿ ಪಾದರಸವನ್ನು ಏಕೆ ಬಳಸುತ್ತಾರೆ? ಫಾರ್ ಎಕ್ಸಾಂಪಲ್ ನೋಡು, ಈ ಉಷ್ಣತಾ ಮಾಪಕದಲ್ಲಿ ಪಾದರಸದ ಗುಣ ಹೇಳ್ತೀನಿ. 44 ಡಿಗ್ರಿ ಸೆಲ್ಸಿಯಸ್ಸಿಂದ 360 ಡಿಗ್ರಿ ಸೆಲ್ಸಿಯಸ್ವರೆಗೂ ಇದು ಸಮೇತ ದ್ರವ ರೂಪದಲ್ಲಿರುತ್ತೆ. ಹಾಗೂ ಇದು ಯಾವುದೇ ಕಾರಣಕ್ಕೂ ಗಾಜಿಗೆ ಅಂಟಿಕೊಳ್ಳೋದಿಲ್ಲ, ಪಾರದರ್ಶಕವಾಗಿರುತ್ತೆ. ಪಾದರಸ ಮಟ್ಟವನ್ನು ಸುಲಭವಾಗಿ ಗುರುತಿಸಬಹುದು. ಆದ್ದರಿಂದ ಉಷ್ಣತಾ ಮಾಪಕದಲ್ಲಿ ನಾವು ಪಾದರಸವನ್ನು ಬಳಸ್ತಾ ಬರುತ್ತೇವೆ. ಟಾಪಿಕ್ 26, ತೈಲ ಮತ್ತು ನೀರು ಮಿಶ್ರಣಗೊಳ್ಳುವುದಿಲ್ಲ ಕಾರಣವೇನು? ಏಕೆ ಅಂದರೆ ತೈಲದ ಅಣುಗಳು ನೀರಿನ ಅಣುಗಳಿಗಿಂತ ದೊಡ್ಡ ಗಾತ್ರದಲ್ಲಿರುತ್ತವೆ, ಆದ ಕಾರಣ ಅವು ಸುಲಭವಾಗಿ ಬೆರೆಯುವುದಿಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಅವುಗಳಲ್ಲಿ ವಿಭಿನ್ನ ಗುಣಗಳು ಮತ್ತು ಆವೇಶಗಳಿರ್ತವೆ. ಯಾವ ಅಂದರೆ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜಸ್ಗಳು ಇರ್ತವೆ. ಫಾರ್ ಎಕ್ಸಾಂಪಲ್ H2O ಅಂತ ತಗೊಂಡ್ರೆ ಇಲ್ಲಿ H ಪ್ಲಸ್ OH ಮೈನಸ್ ಈ ಥರ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜಸ್ ಅಣುಗಳಿರ್ತವೆ. ಈ ಗುಣ ತೈಲದಲ್ಲಿ ಹೊಂದಿರುವುದಿಲ್ಲ. ಆ ಕಾರಣಕ್ಕಾಗಿ ನಾವು ತೈಲ ಮತ್ತು ನೀರು ಮಿಶ್ರಣಗೊಳ್ಳಲು ಸಾಧ್ಯವಿಲ್ಲ. ಅಕಸ್ಮಾತ್ ಇದಕ್ಕೂ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ ಇರೋ ಹಂಗೆ ವಾಟರ್ಗೆ ತೈಲಕ್ಕೂ ಪಾಸಿಟಿವ್ ಮತ್ತು ವಾಟರ್ ಚಾರ್ಜ್ ಏನಾರ ಇತ್ತು ಅಂದರೆ ಇವು ಮಿಕ್ಸ್ ಆಗುವುದಿಲ್ಲ. ಕಾರಣ ದೇರ್ ಈಸ್ ನೋ ಕಂಟೈನಿಂಗ್ ಎನಿ ಚಾರ್ಜಸ್ ಫಾರ್ ಆಯಲ್ಸ್. ಮುಂದಿನ ಪ್ರಶ್ನೆ, ಕೆರೆ ಬಾವಿ ನೀರನ್ನು ಶುದ್ಧೀಕರಿಸುವಂತಹ ವಿಧಾನ ಯಾವುದು? ಕೆರೆ ಬಾವಿ ನೀರು ನಮಗೆಲ್ಲ ಗೊತ್ತು, ರೋಗಾಣುಗಳಿಂದ ಕೂಡಿರುತ್ತೆ. ಇದು ಕುಡಿಯಲು ಯೋಗ್ಯ ಅಲ್ಲ. ಇದನ್ನು ನಾವು ಕುದಿಸುವ ಮುಖಾಂತರ ಆಗಿರ್ಬೋದು, ಅಥವಾ ಪ್ರತಿಕ್ಷೇಪಣ ವಿಧಾನ ಆಗಿರ್ಬೋದು, ಅಥವಾ ಈ ಬ್ಲೀಚಿಂಗ್ ಪೌಡರ್ ಹಾಕುವ ಮೂಲಕ ನಾವು ಕೆರೆ ಬಾವಿ ನೀರನ್ನು ನಾವು ಶುದ್ಧೀಕರಿಸಬಹುದು. ಯಾವುದು? ಒಂದು ಕುದಿಸುವಿಕೆ, ಪ್ರತಿಕ್ಷೇಪಣ ವಿಧಾನ ಮತ್ತು ಬ್ಲೀಚಿಂಗ್ ಪೌಡರ್ ಹಾಕೋ ಮುಖಾಂತರ. ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ, ನಮ್ಮನ್ನು ನಾವು ಕನ್ನಡಿಯಲ್ಲಿ ನೋಡಲು ಸಾಧ್ಯವಾಗುವುದು ಹೇಗೆ? ಕನ್ನಡಿಯಲ್ಲಿ ನಾವು ನೋಡಿದರೆ ನಾವು ಗೋಚರಿಸ್ತೇವೆ. ಕಾರಣ ನೋಡಿ, ಈ ವಸ್ತುವಿನಿಂದ ಹೊರಟಂಥ ಒಂದು ವಸ್ತು ಇದೆ. ಈ ವಸ್ತುವಿನಿಂದ ಹೊರಟಂಥ ಒಂದು ಕಿರಣ ನಮ್ಮ ಕಣ್ಣನ್ನು ಪ್ರವೇಶಿಸಿದಾಗ ಆ ಬಿಂಬ ನಮಗೆ ಗೋಚರಿಸ್ತದೆ. ನಾವು ಕನ್ನಡಿಯ ಎದುರು ನಿಂತಾಗ ಮೂಲ ಬೆಳಕು ಹೊರಟದ್ದು ನಮ್ಮ ಮೇಲೆ ಬಿದ್ದು ಪ್ರತಿಫಲನಗೊಂಡು ಕನ್ನಡಿಗೆ ಸಾಗುತ್ತದೆ. ಆ ಕಿರಣಗಳು ಮತ್ತೆ ಕನ್ನಡಿಯಿಂದ ಪ್ರತಿಫಲಿಸಿ ಇಲ್ಲಿ ಕೇಳಿ ನೋಡಿ, ಆ ಬೆಳಕು ಕಿರಣಗಳು ಮತ್ತೆ ಕನ್ನಡಿಯಿಂದ ಪ್ರತಿಫಲಿಸುತ್ತವೆ. ಹಾಗೆ ಪ್ರತಿಫಲನಗೊಂಡ ಕಿರಣಗಳು ನಮ್ಮ ಕಣ್ಣನ್ನು ಪ್ರವೇಶಿಸುತ್ತವೆ. ಈಗ ಒಬ್ಬ ವ್ಯಕ್ತಿಯ ಮೇಲೆ ಬಿದ್ದಂತಹ ಬೆಳಕು ಪ್ರತಿಫಲನಗೊಂಡು ಕನ್ನಡಿ ಮೇಲೆ ಕಾಣುತ್ತೆ. ಆ ಬೆಳಕು ಮತ್ತೆ ಕನ್ನಡಿ ಮೇಲೆ ಬಿದ್ದು ಮತ್ತೆ ಪ್ರತಿಫಲನಗೊಂಡು ಮನುಷ್ಯನ ಕಣ್ಣಿಗೆ ಕಾಣುತ್ತೆ. ಅಲ್ಲಿಂದ ನಾವು ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬವನ್ನು ನೋಡಲು ಸಾಧ್ಯವಾಗುತ್ತದೆ. ನಂತರದ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ, ರಕ್ತ ಕೆಂಪಾಗಿರಲು ಕಾರಣವೇನು? ರಕ್ತ ಕೆಂಪಾಗಿರಲು ಕಾರಣ, ಒಂದು ವರ್ಣಕ ನಮ್ಮ ರಕ್ತದಲ್ಲಿದೆ. ಆ ವರ್ಣಕ ಅಂದರೆ ಹಿಮೋಗ್ಲೋಬಿನ್. ಈ ಹಿಮೋಗ್ಲೋಬಿನ್ ಎಂಬ ವರ್ಣಕ ನಮ್ಮ ರಕ್ತದಲ್ಲಿರೋದ್ರಿಂದ ಆ ರಕ್ತವು ಕೆಂಪಾಗಿರಲು ಮತ್ತು ಈ ಹಿಮೋಗ್ಲೋಬಿನ್ನಲ್ಲಿ ಕಬ್ಬಿಣಾಂಶ ಇರೋದ್ರಿಂದ ಆಮ್ಲಜನಕ ಗ್ರಹಿಕೆಯಿಂದ ಸಮೇತ ನಮ್ಮ ಈ ರಕ್ತವು ಕೆಂಪಾಗಿರುತ್ತದೆ. ಅದಕ್ಕೆ ಮೂಲ ವರ್ಣಕ ಅಂತ ಕೇಳಿದ್ರೆ ಅದು ಹಿಮೋಗ್ಲೋಬಿನ್. ನಂತರದ ಟಾಪಿಕ್ 30, ಸೂರ್ಯನಲ್ಲಿ ಅಗಾಧವಾದ ಬೆಳಕು ಮತ್ತು ಶಾಖ ಬಿಡುಗಡೆ ಆಗುತ್ತೆ. ಅದಕ್ಕೆ ಕಾರಣ ಏನು ಅಂದರೆ, ಸೂರ್ಯನಲ್ಲಿ 71% ಹೈಡ್ರೋಜನ್ ಧಾತು ಇದೆ. ಇದು ನ್ಯೂಕ್ಲಿಯರ್ ಫ್ಯೂಷನ್ ಸಮ್ಮಿಳನ ಆಗಿಬಿಟ್ಟು ಅಗಾಧವಾದ ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ. ಯಾಕೆಂದರೆ 70% ಇಲ್ಲಿ ಹೈಡ್ರೋಜನ್ ಇದೆ ಅಂದರೆ ಈ ಹೈಡ್ರೋಜನ್ ಪ್ಲಸ್ ಹೈಡ್ರೋಜನ್ ಸೇರಿ ಹೀಲಿಯಂ ಆಟಮ್ ಆಗುತ್ತದೆ. He, ಹೈಡ್ರೋಜನ್ 1, ಹೀಲಿಯಂ 2.
ಹೈಡ್ರೋಜನ್ ಸೇರಿ ಹೀಲಿಯಂ ಆಗಿಬಿಟ್ಟು ಇದು ಅಗಾಧ ಶಕ್ತಿಯನ್ನು ಮತ್ತು ಶಾಖವನ್ನು ಸಮೇತ ಬಿಡುಗಡೆ ಮಾಡುತ್ತದೆ. ನಂತರದ ಪ್ರಶ್ನೆ, ನಿರ್ವಾತ ಪ್ರದೇಶದಲ್ಲಿ ಶಬ್ದ ಕೇಳದಿರಲು ಕಾರಣವೇನು? ನಿರ್ವಾತ ಪ್ರದೇಶದಲ್ಲಿ ಶಬ್ದ ಕೇಳದಿರಲು ಕಾರಣ ಅಂದರೆ ನಮಗೆ ಶಬ್ದದ ಕೆಲವೊಂದು ಫ್ಯೂಚರ್ಸ್ಗಳು ಗೊತ್ತು. ಈಗ ಘನ, ದ್ರವ, ಅನಿಲ. ಶಬ್ದ ಘನದಲ್ಲಿ ಅತ್ಯಂತ ಹೆಚ್ಚು ಇರುತ್ತೆ, ದ್ರವದಲ್ಲಿ ಅದಕ್ಕಿಂತ ಕಡಿಮೆ, ಅನಿಲದಲ್ಲಿ ಅದಕ್ಕಿಂತ ಕಡಿಮೆ. ಹೀಗೆ ಇರ್ತಕ್ಕಂಥ ಶಬ್ದವು ನಿರ್ವಾತದಲ್ಲಿ ಈ ಮೂರನ್ನು ನಾವು ಕಾಣೋದಿಲ್ಲ. ಝೀರೋ, ಘನ, ದ್ರವ, ಅನಿಲ ಮೂರು ಇರೋದಿಲ್ಲ. ಇಂಥ ಪ್ರದೇಶದಲ್ಲಿ ಶಬ್ದಗಳು ನಮಗೆ ಗೋಚರಿಸುವುದಿಲ್ಲ. ಶಬ್ದವು ನಿರ್ವಾತ ಪ್ರದೇಶದಲ್ಲಿ ಕೇಳಿಸುವುದಿಲ್ಲ. ಕಾರಣ, ಶಬ್ದ ಪ್ರಸಾರಕ್ಕೆ ಮಾಧ್ಯಮ ಅವಶ್ಯಕ. ಶಬ್ದದ ಅಲೆಗಳು ಉದ್ದ ಅಲೆಗಳು, ಆದ್ದರಿಂದ ನಮಗೆ ಪ್ರಸಾರಕ್ಕೆ ಅವಶ್ಯಕ. ಅದಕ್ಕೋಸ್ಕರ ನಮಗೆ ಯಾವುದಾದ್ರೂ ಒಂದು ಮಾಧ್ಯಮ ಬೇಕೇ ಬೇಕು. ನಂತರದ ಪ್ರಶ್ನೆ, ಕಬ್ಬಿಣದ ತುಂಡು ನೀರಿನಲ್ಲಿ ಮುಳುಗುತ್ತದೆ ಆದರೆ ಪಾದರಸದಲ್ಲಿ ತೇಲುತ್ತದೆ, ಹೇಗೆ? ಫಾರ್ ಎಕ್ಸಾಂಪಲ್, ನೀವು ಪಾದರಸ ನೋಡ್ಬೋದು. ಪಾದರಸವನ್ನು ಯಾವುದರಲ್ಲಿ ಶೇಖರಣೆ ಇಟ್ಟಿರ್ತಾರೆ ಅಂದರೆ ಕಬ್ಬಿಣದ ಇದರಲ್ಲಿ ಪಾದರಸವನ್ನು ಶೇಖರಣೆ ಮಾಡಿಟ್ಟಿರ್ತಾರೆ. ಯಾಕೆ ಅಂದರೆ ಅದಕ್ಕೂ ಇದಕ್ಕೆರಡೂ ಉತ್ತರ ಒಂದೇ. ಕಬ್ಬಿಣದ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಹೆಚ್ಚು ಹಾಗೂ ಪಾದರಸದ ಸಾಂದ್ರತೆಗಿಂತ ಕಡಿಮೆ. ಆದ್ದರಿಂದ ಪಾದರಸದಲ್ಲಿ ಕಬ್ಬಿಣ ತುಂಡು ತೇಲುತ್ತದೆ. ಹಾಗೆ ಪಾದರಸವನ್ನು ಕಬ್ಬಿಣದಲ್ಲಿ ಯಾಕೆ ಶೇಖರಣೆ ಮಾಡಿಡ್ತಾರೆ ಅಂದರೆ ಪಾದರಸದ ಒಂದು ಇಂಪಾರ್ಟೆಂಟ್ ಗುಣ ಏನು ಅಂದರೆ ಯಾವುದ್ರ ಜೊತೆಗಾರು ಹಾಕಿಬಿಟ್ರೆ ಅಮಾಲ್ಗಮ್ ಆಗಿ ಕನ್ವರ್ಟ್ ಮಾಡ್ಕೊಂಬಿಡುತ್ತೆ. ಆದರೆ ಕಬ್ಬಿಣ ಜೊತೆಗೆ ರಿಯಾಕ್ಟ್ ಆಗಿಬಿಟ್ಟು ಅದು ಅಮಾಲ್ಗಮ್ ಆಗಿ ಕ್ರಿಯೇಟ್ ಮಾಡಲ್ಲ. ಅದಕ್ಕೋಸ್ಕರ ಪಾದರಸವನ್ನು ಕಬ್ಬಿಣದಲ್ಲಿ ಶೇಖರಣೆ ಆಗಿಡ್ತಾರೆ ಮತ್ತು ಕಬ್ಬಿಣವು ಪಾದರಸದಲ್ಲಿ ತೇಲುತ್ತದೆ. ನಂತರದ ಪ್ರಶ್ನೆ, ಮರಳುಗಾಡಿನಲ್ಲಿ ಮರೀಚಿಕೆ ಕಂಡುಬರಲು ಕಾರಣವೇನು? ಮರೀಚಿಕೆ ಕಂಡುಬರಲು ಕಾರಣ TIR ಅಂದರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನದ ಮೇಲೆ ನಾವು ಮರಳುಗಾಡಿನಲ್ಲಿ ಕಾಣ್ತೇವೆ. ಹೇಗೆ? ಈಗ TIR ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ನು ಈ ಕ್ರಿಯೆ ಆಗೋದ್ರಿಂದ ನಮಗೆ ಮರಳುಗಾಡಿನಲ್ಲಿ ಮರೀಚಿಕೆ ಕಂಡುಬರುತ್ತದೆ. ನಂತರದ ಪ್ರಶ್ನೆ, ಬೆಳಕಿನ ವಕ್ರೀಭವನದ ಅನ್ವಯಗಳು ಯಾವುವು? ಒಂದೊಂದಾಗಿ ಹೇಳ್ತಾ ಬರ್ತೀನಿ. ನೀವು ಅಕಸ್ಮಾತ್ ಒಂದು ನೀರಿನೊಳಗೆ ಪೆನ್ಸಿಲ್ ಇಡಿ, ಆ ಪೆನ್ಸಿಲು ಓರೆಯಾದಂತೆ ಭಾವಿಸ್ತದೆ. ಈ ಥರ ಪೆನ್ಸಿಲ್ ನೀವು ನೀರಿನೊಳಗೆ ಇಟ್ಟಿದ್ದೀರಾ, ಬಟ್ ನಿಮಗೆ ಕಾಣೋದು ಈ ಥರ ಕಾಣುತ್ತೆ. ಅಂದರೆ ಈ ಥರ ಓರೆಯಾಗಿ ಕಾಣುತ್ತಲ್ಲ, ಇದು ಸಮೇತ ಬೆಳಕಿನ ವಕ್ರೀಭವನದ ಒಂದು ಅನ್ವಯ. ನೀರಿನಲ್ಲಿ ಮುಳುಗಿದ ನಾಣ್ಯ ಮೇಲೆ ಬಂದಂತೆ ಕಾಣುತ್ತದೆ. ನೀವು ನೀರಿನಲ್ಲಿ ಒಂದು ಕಾಯಿನ ಹಾಕಿರ್ತೀರ, ಅದು ಇಲ್ಲಿ ಒಳಗಡೆ ಹೋಗಿರುತ್ತೆ, ನಿಮಗೆ ಇಲ್ಲೇಲೋ ಮೇಲಿರುವಂಗೆ ಕಾಣ್ತಾ ಇರುತ್ತೆ. ಇದು ಸಮೇತ ಇದು ವಕ್ರೀಭವನಕ್ಕೆ ಉದಾಹರಣೆ. ಓರೆಯಾಗಿರುವುದು ಕಾಣುವುದು ಮತ್ತು ನೀರಿನಲ್ಲಿ ಮುಳುಗಿರೋದು ಮತ್ತು ಸೂರ್ಯ ಉದಯ ಮತ್ತು ಸೂರ್ಯಾಸ್ತಕ್ಕಿಂತ ಮುಂಚೆ ಆ ಬೆಳಕು ನಮಗೆ ಗೋಚರಿಸೋದು ಮತ್ತು ಇವೆಲ್ಲ ನಕ್ಷತ್ರಗಳು ಮಿನುಗುವುದು. ಡ್ರೈವಿಂಗ್ ಬೋರ್ಡ್ ಎತ್ತರಕ್ಕೆ ಬಂದಂತೆ ಭಾಸವಾಗುವುದು. ಕೊಳದಲ್ಲಿ ಮೀನು ದಡದಲ್ಲಿರುವ ವ್ಯಕ್ತಿ ಹತ್ತಿರ ಬರುವಂತೆ ಭಾಸವಾಗುವುದು. ಅದೇ ಮೀನಿಗೆ ವ್ಯಕ್ತಿ ದೂರ ಆಗುವಂತೆ ಭಾಸವಾಗೋದು. ಈ ವ್ಯಕ್ತಿ ಮತ್ತು ಮೀನು ಒಂದೇ ಮಾಧ್ಯಮದಲ್ಲಿರುವಾಗ ಯಾವುದೇ ವ್ಯತ್ಯಾಸ ಇಲ್ಲ, ಬೇರೆ ಬೇರೆ ಮಾಧ್ಯಮದಲ್ಲಿರುವಾಗ ಮಾತ್ರ ಕಾಣೋದು. ಇವೆಲ್ಲ ಸಮೇತ ಆ ವಕ್ರೀಭವನಕ್ಕೆ ಉದಾಹರಣೆಗಳು ಅಷ್ಟೇ. ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ, ಸೌದೆಯನ್ನು ಬೆಂಕಿಯಲ್ಲಿ ಸುಡುವಾಗ ನಮಗೆ ಚಟಪಟ ಅಂತ ಸಿಡಿಯ ಸೌಂಡ್ ಬರುತ್ತೆ, ಕಾರಣವೇನು? ಏನಿಲ್ಲ, ಸೌದೆಯ ರಂಧ್ರಗಳಲ್ಲಿ ವಿವಿಧ ಅನಿಲಗಳು ಇರ್ತವೆ. ಸೌದೆಯ ರಂಧ್ರದಲ್ಲಿ ಆ ವಿವಿಧ ಅನಿಲಗಳು ಇರ್ತವೆ. ಸೌದೆ ಉರಿಯುವಾಗ ಆ ಅನಿಲಗಳು ಆ ಸೌಂಡ್ ಚಟಪಟ ಎನ್ನುವಂತಹ ಆ ಸೌಂಡನ್ನು ಮಾಡ್ತವೆ, ಶಬ್ದವನ್ನು ಮಾಡ್ತವೆ, ಅಷ್ಟೇ, ಏನಿಲ್ಲ. ಇನ್ನೊಂದು ಇಂಪಾರ್ಟೆಂಟು, ಈ ಒಂದು ಮರದ ತುಂಡು ಮತ್ತು ಕಬ್ಬಿಣ ತುಂಡನ್ನು ತಗೊಳ್ತೀವಿ, ಅವೆರಡೂ ಸಮೇತ ನಾವು ನಿರ್ವಾತದಿಂದ ಮೇಲೆ ಬಿಡ್ತೀವಿ. ಆವಾಗ ಅವೆರಡರಲ್ಲಿ ಯಾವುದು ಮೊದಲು ಭೂಮಿಗೆ ಬಂದು ಬೀಳುತ್ತದೆ ಅಂತ. ನಿರ್ವಾತ ಪ್ರದೇಶದಲ್ಲಿ ಘನ, ದ್ರವ, ಅನಿಲ ಮೂರು ಸ್ಥಿತಿ ಇರೋದಿಲ್ಲ, ಯಾವುದೇ ರೀತಿಯ ಮೀಡಿಯಾ ಮಾಧ್ಯಮ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಭೂಮಿಯ ಗುರುತ್ವಾಕರ್ಷಣೆ ಎರಡೂ ವಸ್ತುಗಳ ಮೇಲೆ ಒಂದೇ ಆಗಿರುತ್ತದೆ. ನಿರ್ವಾತದಲ್ಲಿ ಅದಕ್ಕೆ ಯಾವುದೇ ರೀತಿಯ ಪ್ರತಿರೋಧ ಇರುವುದಿಲ್ಲ. ಅದಕ್ಕೋಸ್ಕರ ಮರದ ತುಂಡಾಗಿರ್ಬೋದು ಅಥವಾ ಕಬ್ಬಿಣ ತುಂಡಾಗಿರೋದು ಅವೆರಡನ್ನೂ ನೀವು ನಿರ್ವಾತದಿಂದ ಬಿಟ್ಟಾಗ ಎರಡೂ ಸಮೇತ ಒಂದೇ ಸಮಯದಲ್ಲೇ ಬಂದು ಭೂಮಿಯನ್ನು ತಲುಪುತ್ತವೆ.
ನಂತರದ ಪ್ರಶ್ನೆ, ಬಂದೂಕಿನಿಂದ ಗುಂಡು ಹಾರಿಸಿದಾಗ ವ್ಯಕ್ತಿ ತುಸು ಹಿಂದಕ್ಕೆ ಬಾಗುತ್ತಾನೆ ಅಥವಾ ಹಿಂದಕ್ಕೆ ಜರುಗುತ್ತಾನೆ, ಕಾರಣ ಏನು? ನೀವು ಫೈರಿಂಗ್ ಮಾಡುವಂಥ ಸಮಯದಲ್ಲಿ ಫೈರಿಂಗ್ ಮಾಡಿದಾಗ ಹೇಗೆ ಫೈರ್ ಆಗುತ್ತೋ ಬುಲೆಟ್ ಮುಂದೆ ಹೋದಂಗೆಲ್ಲ ವ್ಯಕ್ತಿ ಹಿಂದಕ್ಕೆ ಬಾಗ್ತಾನೆ. ನ್ಯೂಟನ್ಸ್ ಥರ್ಡ್ ಲಾ, ನಾವು ಆಗಲೇ ಒಂದು ಹಿಂದಿನ ವಿಡಿಯೋದಲ್ಲಿ ನಾವು ಹೇಳಿದ್ವಿ ರಾಕೆಟ್ ಬಗ್ಗೆ ಇದೂ ಸಮೇತ ಅದೇ ನ್ಯೂಟನ್ಸ್ ಥರ್ಡ್ ಲಾ ಆಗುತ್ತೆ. ಎವ್ರಿ ರಿಯಾಕ್ಷನ್ ದೇರ್ ಇಸ್ ಅನ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್. ನ್ಯೂಟನ್ಸ್ನ ಥರ್ಡ್ನೇ ನಿಯಮದ ಮೇಲೆ ಇದು ನಿಂತಿದೆ. ಬಂದೂಕಿನಿಂದ ನಿರ್ದಿಷ್ಟ ವೇಗದಿಂದ ಗುಂಡು ಹೊರಹೋದಾಗ ಅದಕ್ಕೆ ಸಮವಾದ ಸಂವೇಗವು ವಿರುದ್ಧದ ದಿಕ್ಕಿನಲ್ಲಿ ಉಂಟು ಮಾಡುತ್ತದೆ. ಆದ್ದರಿಂದ ಗುಂಡು ಹಾರಿಸಿದ ವ್ಯಕ್ತಿ ತುಸು ಹಿಂದಕ್ಕೆ ಜರುಗುತ್ತಾನೆ. ನಂತರದ ಪ್ರಶ್ನೆ ಹಾಗೂ ಕೊನೆಯ ಪ್ರಶ್ನೆ, ಈ ಟಿಫಾಯಿಯನ್ನು ನೀವು ಹಿಂದಕ್ಕೆ ತಳ್ಳುತ್ತಾ ಉರುಳಿಸಿಕೊಂಡು ಹೋಗೋದು ಸುಲಭ. ಆದರೆ ಅದನ್ನು ಎಳೆಯುತ್ತಾ ಹೋಗೋದು ಸ್ವಲ್ಪ ಕಷ್ಟಕರ. ಏಕೆ? ಇದಕ್ಕೆ ಉತ್ತರ ಸಿಂಪಲ್ ಫ್ರಿಕ್ಷನ್, ಅಂದರೆ ಘರ್ಷಣಾ ಬಲ ಅಥವಾ ಘರ್ಷಣೆ. ಈಗ ಹೇಗೆ ಅಂದರೆ, ನೀವು ಒಂದು ವಸ್ತುವನ್ನು ಉರುಳಿಸುತ್ತಾ ಹೋಗಂಗೆ ಅದು ಫ್ರಿಕ್ಷನ್ ಕಡಿಮೆ ಆಗುತ್ತೆ, ಆರಾಮಾಗಿ ಉರುಳಿಸ್ತಾ ಹೋಗ್ಬೋದು. ಫ್ರಿಕ್ಷನ್ ಘರ್ಷಣೆ ಜಾಸ್ತಿ, ಅದನ್ನೇ ಎಳಿತಾ ಹೋದರೆ ನೀವು ಘರ್ಷಣೆ ಜಾಸ್ತಿ ಆಗುತ್ತೆ. ಅದರಿಂದ ಸಮಯ ಮತ್ತು ಎನರ್ಜಿ ಭಾಳಷ್ಟು ಲಾಸ್ ಆಗುತ್ತೆ. ಉರುಳುವ ವಸ್ತುವಿನ ಘರ್ಷಣೆ ಬಲ ಕಡಿಮೆ, ಜಾರುವ ಬಳಕೆಯ ಘರ್ಷಣಾ ಬಲ ಹೆಚ್ಚು. ಆದ್ದರಿಂದ ಮುಂದಕ್ಕೆ ಉರುಳಿಸಿಕೊಂಡು ಹೋಗುವುದು ಸುಲಭ. ಈಗ ಪ್ರಶ್ನೆ ಸಂಖ್ಯೆ 39. ನಾನು ನಿಮಗೆ 39ನೇ ಪ್ರಶ್ನೆಯನ್ನು ಹೇಳ್ತೀನಿ. ಕಾಯವು ಭೂಮಧ್ಯ ರೇಖೆಗಿಂತ ಧ್ರುವ ಬಳಿ ತುಸು ಹೆಚ್ಚು ತೂಗುತ್ತದೆ, ಅದಕ್ಕೆ ಕಾರಣ ಏನು? ಕಾಯ ಅಂದರೆ ಏನಿಲ್ಲ, ಒಂದು ವಸ್ತು ಭೂಮಧ್ಯ ರೇಖೆಗಿಂತ ಧ್ರುವ ಪ್ರದೇಶಗಳಲ್ಲಿ ಹೋದಂಗೆ ಅದರ ವಸ್ತುವಿನ ತೂಕ ಹೆಚ್ಚುತ್ತಾ ಹೋಗುತ್ತದೆ. ಏಕೆ? ಸಿಂಪಲ್. ಆ ಭೂಮಧ್ಯ ರೇಖೆಗೆ ಹೋಲಿಸಿದರೆ ಧ್ರುವ ಪ್ರದೇಶ ಅಂದರೆ ಧ್ರುವಗಳು ಭೂಕೇಂದ್ರಕ್ಕೆ ಹತ್ತಿರವಾಗಿರುತ್ತವೆ. ಕಾರಣ ಧ್ರುವ ಹತ್ತಿರವಾಗಿರುತ್ತೆ, ಆದ ಕಾರಣ ಧ್ರುವಗಳಲ್ಲಿ ಗುರುತ್ವಾಕರ್ಷಣ ಶಕ್ತಿ ಜಾಸ್ತಿ ಇರುತ್ತೆ. ಧ್ರುವಗಳಲ್ಲಿ ಗುರುತ್ವಾಕರ್ಷಣ ಶಕ್ತಿ ಜಾಸ್ತಿ ಇರೋದ್ರಿಂದ ಧ್ರುವ ಪ್ರದೇಶಗಳಲ್ಲಿ ವಸ್ತುವಿನ ತೂಕ ಹೆಚ್ಚಾಗಿರುತ್ತದೆ. ವಸ್ತುವಿನ ತೂಕ ಧ್ರುವ ಪ್ರದೇಶದಲ್ಲಿ ಹೆಚ್ಚಾಗಿರಲು ಕಾರಣ ಅಲ್ಲಿ ಗುರುತ್ವಾಕರ್ಷಣ ಶಕ್ತಿ ಹೆಚ್ಚಿರುತ್ತದೆ. ನಂತರದ ಪ್ರಶ್ನೆ, ಕಾಯದ ತೂಕ ಭೂಕೇಂದ್ರದಲ್ಲಿ 0 ಆಗಿರುತ್ತೆ. ಭೂಕೇಂದ್ರ ಸೆಂಟ್ರಲ್, ಯಾಕೆಂದರೆ ಭೂಕೇಂದ್ರದಲ್ಲಿ ಭೂತ್ಯಾಜ್ಯ ಮತ್ತು ವಸ್ತುವಿನ ಮೇಲೆ ಇರತಕ್ಕಂಥ ಗುರುತ್ವಾಕರ್ಷಣೆ 0 ಆಗಿರುತ್ತೆ. ಅದಕ್ಕೋಸ್ಕರ ಭೂಕೇಂದ್ರದಲ್ಲಿ ವಸ್ತುವಿನ ತೂಕ 0 ಆಗಿರುತ್ತದೆ. ನೆಕ್ಸ್ಟ್, ಭೂಮಧ್ಯ ರೇಖೆಯಲ್ಲಿ ವಸ್ತುವಿನ ತೂಕ ಕಡಿಮೆಯಾಗಿ ತೂಗುತ್ತದೆ. ಅಂದರೆ ಭೂಮಧ್ಯ ರೇಖೆಗೆ ಹೋಲಿಸಿದರೆ ವಸ್ತುವಿನ ತೂಕ ಧ್ರುವಗಳಿಗೆ ಹೋಲಿಸಿದರೆ ಕಡಿಮೆ ಇರುತ್ತದೆ. ಅದಕ್ಕೆ ಕಾರಣ ಏನು? ಭೂಮಧ್ಯ ರೇಖೆಯಲ್ಲಿ ಭೂತ್ಯಾಜ್ಯ ಕಡಿಮೆ ಇರುವುದರಿಂದ, ಭೂಕೇಂದ್ರ ಹತ್ತಿರವಾಗಿರುವುದರಿಂದ ವಸ್ತುವಿನ ತೂಕ ಕಡಿಮೆಯಾಗಿರುತ್ತದೆ. ಮತ್ತು ನಾವು ಧ್ರುವಗಳಲ್ಲಿ ನೋಡಿದರೆ ಧ್ರುವಗಳಲ್ಲಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಜಾಸ್ತಿ ಇರೋದ್ರಿಂದ ಧ್ರುವ ಪ್ರದೇಶಗಳಲ್ಲಿ ವಸ್ತುವಿನ ತೂಕ ಹೆಚ್ಚಾಗಿರುತ್ತದೆ. ನೆಕ್ಸ್ಟ್, ಬೇಸಿಗೆಯಲ್ಲಿ ನಾವು ಬೆವರಲು ಕಾರಣ ಏನು? ಬೆವರು ಗ್ರಂಥಿಗಳು ನಮ್ಮ ದೇಹದಲ್ಲಿ ಇರ್ತವೆ. ದೇಹದ ಉಷ್ಣಾಂಶ ಹೇಗೆ ಹೆಚ್ಚುತ್ತಾ ಹೋಗುತ್ತೋ ಹಾಗೂ ಬೆವರು ಬಿಡುಗಡೆ ಮಾಡಲು ಬೆವರು ಗ್ರಂಥಿಗಳು ಉತ್ತೇಜನ ಕೊಡ್ತಾ ಹೋಗ್ತವೆ ದೇಹಕ್ಕೆ. ಬೆವರು ದೇಹದ ಮೇಲಿಂದ ಆವಿಯಾಗಿ ಹೋಗುವಾಗ ನಮ್ಮ ದೇಹ ತಂಪಾಗಿ ಉಷ್ಣವನ್ನು ಕಡಿಮೆ ಮಾಡುತ್ತದೆ. ಇವೆಲ್ಲ ಕಾರಣಗಳು ಬೇಸಿಗೆಯಲ್ಲಿ ಬೆವರು ಬರಲು ಕಾರಣ ಅಂದ್ರೆ ಏನಿಲ್ಲ, ಬೆವರು ಗ್ರಂಥಿಗಳಷ್ಟೇ. ಬೆವರು ಗ್ರಂಥಿಗಳು ಉಷ್ಣಾಂಶ ಹೆಚ್ಚಿದಂತೆಲ್ಲ ಅವು ಬೆವರು ಬರಲು ಉತ್ತೇಜನ ಮಾಡ್ತಾ ಹೋಗ್ತವೆ. ಹಾರುವ ಬಲೂನು ಮೇಲೇರಲು ಕಾರಣವೇನು? ಮೇಲೆ ಯಾಕೆ ಹೋಗುತ್ತೆ ಅಂದರೆ, ಹಾರುವ ಬಲೂನ್ಗಳಲ್ಲಿ ಹಗುರವಾದ ಅನಿಲವಾದ ಹೈಡ್ರೋಜನ್ ಮತ್ತು ಹೀಲಿಯಂ, ಜಲಜನಕ ಮತ್ತು ಹೀಲಿಯಂ ಅನ್ನು ತುಂಬಿರೋದ್ರಿಂದ ಬಲೂನ್ಗಳು ಮೇಲಕ್ಕೇರುತ್ತವೆ. ಈಗ ಹೈಡ್ರೋಜನ್ ಮತ್ತು ಹೀಲಿಯಂ, ಅದರಲ್ಲೂ ಪ್ರಮುಖವಾಗಿ ಹೀಲಿಯಂ ಅನ್ನೇ ಹಾರುವ ಬಲೂನ್ಗಳಲ್ಲಿ ಹಾಕ್ತಾರೆ. ಇದಕ್ಕಿಂತ ಮುಂಚೆಯಾಗಿ ಬಿಸಿ ಗಾಳಿಯನ್ನು ಆ ಹಾರುವ ಬಲೂನ್ಗಳಲ್ಲಿ ತುಂಬಿ ಹಾರಿಸ್ತಾ ಇದ್ರು. ಆದರೆ ಆ ಬಿಸಿ ಗಾಳಿಯಿಂದ ಅನಾಹುತಗಳು ಸಂಭವಿಸಬಹುದು. ಆ ಕಾರಣಕ್ಕೋಸ್ಕರ ಇತ್ತೀಚೆಗೆ ಮಾಡರ್ನೈಸೇಷನ್ ಆಗ್ತಾ ಅವರು ಬಿಸಿ ಗಾಳಿಯಿಂದ ಈ ಹೀಲಿಯಂ ಮತ್ತು ಹೈಡ್ರೋಜನ್ನಿಗೆ ಬಂದರು. ಈಗ ಪ್ರಸ್ತುತ ಹೀಲಿಯಂದ ಪ್ರಮಾಣ ಜಾಸ್ತಿ. ಹಾರುವ ಬಲೂನ್ಗಳಲ್ಲಿ ಬಳಸ್ತಕ್ಕಂಥ ಪ್ರಮುಖವಾದ ಅನಿಲ ಅಂದರೆ ಹೀಲಿಯಂ. ನಂತರದ ಪ್ರಶ್ನೆ,
ಒಂದೇ ಉಷ್ಣತೆಯಲ್ಲಿರುವ ಎರಡು ವಸ್ತುಗಳ ನಡುವೆ ಶಾಖ ಪ್ರಸಾರವಾಗದಿರಲು ಕಾರಣವೇನು? ಒಂದೇ ಉಷ್ಣತೆ ಇರುವ ಎರಡು ವಸ್ತುಗಳ ನಡುವೆ ಶಾಖ ಪ್ರಸಾರವಾಗದಿರಲು ಕಾರಣವೇನು? ಉತ್ತರ, ಒಂದು ಉಷ್ಣಗತಿಯ ಶಾಸ್ತ್ರದ ಶೂನ್ಯ ನಿಯಮದ ತತ್ವವನ್ನು ಆಧರಿಸುತ್ತವೆ. ಅಂದರೆ ಯಾವುದು ಉಷ್ಣಗತಿ ಶಾಸ್ತ್ರದ ಶೂನ್ಯ ನಿಯಮ? ಝೀರೋತ್ಲ ಶೂನ್ಯ ನಿಯಮ ಅಂದರೆ ಒಂದೇ ಉಷ್ಣತೆಯಲ್ಲಿರ್ತಕ್ಕಂಥ ಎರಡು ವಸ್ತುಗಳ ನಡುವೆ ಶಾಖ ಪ್ರಸಾರವಾಗುವುದಿಲ್ಲ. ಒಂದೇ ಉಷ್ಣಾಂಶ ಇರ್ತಕ್ಕಂಥ ಎರಡು ವಸ್ತುಗಳ ನಡುವೆ ಶಾಖ ಪ್ರಸಾರವಾಗುವುದಿಲ್ಲ. ಅಥವಾ ಎರಡೂ ವಸ್ತುಗಳ ಉಷ್ಣತೆ ಒಂದೇ ಇದ್ದಾಗ ಪರಸ್ಪರ ಸಂಪರ್ಕದಲ್ಲಿದ್ದರೂ ಸಮೇತ ಶಾಖ ಒಂದರಿಂದ ಇನ್ನೊಂದಕ್ಕೆ ಹರಿಯುವುದಿಲ್ಲ. ಅದಕ್ಕೋಸ್ಕರ ಒಂದೇ ಉಷ್ಣತೆಯಲ್ಲಿರ್ತಕ್ಕಂಥ ಎರಡು ವಸ್ತುಗಳ ನಡುವೆ ಶಾಖ ಪ್ರಸಾರವಾಗಲ್ಲ ಅಂತ ನಾವು ಹೇಳ್ಬೋದು. ನಂತರದ ಪ್ರಶ್ನೆ, ಶುದ್ಧ ನೀರು ಕುಡಿಯಲು ಯೋಗ್ಯ ಅಲ್ಲ, ಏಕೆ? ಶುದ್ಧ ನೀರಿನಲ್ಲಿ ಉಪಯುಕ್ತ ಲವಣಗಳು ಇರುವುದಿಲ್ಲ. ಆ ಕಾರಣಕ್ಕೋಸ್ಕರ ಈ ಶುದ್ಧ ನೀರು ಕುಡಿಯಲು ಯೋಗ್ಯವಲ್ಲ. ಶುದ್ಧ ನೀರು ಅಂದರೆ ಯಾವುದು? ನೀವು ಬಟ್ಟಿ ಇಳಿಸಿದ ನೀರು ಅಂತ ಕರಿತೀರಲ್ವಾ, ಆ ಬಟ್ಟಿ ಇಳಿಸಿದ ನೀರು ಮತ್ತು ಮಳೆ ನೀರು ಸಮೇತ ಶುದ್ಧ ನೀರು. ಮಳೆ ನೀರು ಎಲ್ಲಿವರೆಗೆ ಶುದ್ಧ ನೀರು? ಮೊದಲು ಬರುವಂತಹ ಮಳೆ ನೀರು ವಿಜ್ಞಾನಿಗಳ ಪ್ರಕಾರ ಶುದ್ಧ ನೀರಲ್ಲ. ಏಕೆಂದರೆ ವಾತಾವರಣದಲ್ಲಿರ್ತಕ್ಕಂಥ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರಸ್ ಆಕ್ಸೈಡ್ಗಳು ಆ ನೀರಿನಲ್ಲಿ ಆಗ್ತಾ ಬರ್ತವೆ. ಮಳೆ ಸ್ಟಾರ್ಟ್ ಆಗಿ ಸುಮಾರು 10 ರಿಂದ 15 ನಿಮಿಷಗಳ ನಂತರ ಬರುವಂತಹ ಮಳೆಯು ಅದು ಶುದ್ಧ ನೀರು, ಪ್ಯೂರ್ ವಾಟರ್ ಎಂದು ವಿಜ್ಞಾನಿಗಳ ಅಭಿಪ್ರಾಯವಾಗಿದೆ. ನೀರು ವೇಗವಾಗಿ ಚಲಿಸುತ್ತದೆ, ಆದರೆ ಜೇನುತುಪ್ಪ ನಿಧಾನವಾಗಿ ಚಲಿಸುತ್ತದೆ. ಕಾರಣ ಏನು? ಪ್ರಮುಖ ಕಾರಣ ಅಂದರೆ ವಿಸ್ಕಾಸಿಟಿ. ಯಾವ ರೀತಿ ವಿಸ್ಕಾಸಿಟಿ? ಈಗ ನೀರಿಗೆ ತೆಳುವಾಗಿದ್ದರಿಂದ ನೀರು ವಿಸ್ಕಾಸಿಟಿ ನೀರಿಗೆ ಕಡಿಮೆ, ಹಾಗೂ ಜೇನುತುಪ್ಪಕ್ಕೆ ವಿಸ್ಕಾಸಿಟಿ ಹೆಚ್ಚು. ವಿಸ್ಕಾಸಿಟಿ ಜಾಸ್ತಿ ಇದ್ದಷ್ಟು ಅದಕ್ಕೆ ಕೊಯ್ಸಿವ್ ಫೋರ್ಸ್ ಜಾಸ್ತಿ ಇರುತ್ತೆ, ಅದು ಅಂಟಿಕೊಳ್ಳುತ್ತದೆ. ಅದಕ್ಕೋಸ್ಕರ ಜೇನುತುಪ್ಪಕ್ಕೆ ವಿಸ್ಕಾಸಿಟಿ ಜಾಸ್ತಿ ಇರೋದ್ರಿಂದ ಅದು ನಿಧಾನವಾಗಿ ಚಲಿಸುತ್ತದೆ. ನೀರಿಗೆ ವಿಸ್ಕಾಸಿಟಿ ಕಡಿಮೆ ಇರೋದ್ರಿಂದ ಅದು ಜೇನುತುಪ್ಪಕ್ಕಿಂತ ವೇಗವಾಗಿ ಚಲಿಸುತ್ತದೆ. ಇದಕ್ಕೆ ಪ್ರಮುಖ ಕಾರಣ ಅಂದರೆ ವಿಸ್ಕಾಸಿಟಿ. ನಂತರದ ಪ್ರಶ್ನೆ, ನೀರಿನಲ್ಲಿ ಮಂಜುಗಡ್ಡೆ ತೇಲುತ್ತದೆ, ಮದ್ಯರಸದಲ್ಲಿ ಮಂಜುಗಡ್ಡೆ ಮುಳುಗುತ್ತದೆ. ಕಾರಣ ಏನು? ಇದು ಕ್ವಶನ್ ಸ್ವಲ್ಪ ತಪ್ಪಾಗಿದೆ, ರೆಡಿ ಮಾಡ್ಕೊಳ್ಳಿ. ಮಂಜುಗಡ್ಡೆ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ. ಮಂಜುಗಡ್ಡೆ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಆಗಿರೋದ್ರಿಂದ ಆ ಮಂಜುಗಡ್ಡೆಯು ನೀರಿನಲ್ಲಿ ತೇಲುತ್ತದೆ. ಆದರೆ ನೀವು ಮದ್ಯರಸಕ್ಕೆ ಹೋಲಿಸಿದರೆ ಮದ್ಯರಸದ ಸಾಂದ್ರತೆಗಿಂತ ಮಂಜುಗಡ್ಡೆ ಸಾಂದ್ರತೆ ಹೆಚ್ಚು. ಅದಕ್ಕೋಸ್ಕರ ಅದು ಈ ಮದ್ಯದ ಒಳಗಡೆ ಅದು ತೇಲುವುದಿಲ್ಲ, ತಳಕ್ಕೆ ಹೋಗಿ ಕೂತ್ಕೊಳ್ಳುತ್ತದು. ಮಂಜುಗಡ್ಡೆಯು ನೀರಿಗಿಂತ ಹಗುರ ಮತ್ತು ಮದ್ಯರಸಕ್ಕಿಂತ ಭಾರ. ಆದ್ದರಿಂದ ಮಂಜುಗಡ್ಡೆ ನೀರಿನಲ್ಲಿ ತೇಲುತ್ತದೆ ಮತ್ತು ಮದ್ಯರಸದಲ್ಲಿ ಮುಳುಗುತ್ತದೆ. ನಂತರದ ಪ್ರಶ್ನೆ, ಕೂಗಿ ಕೇಳುವಾಗ ನಾವು ಎರಡೂ ಅಂಗೈಗಳನ್ನು ಬಾಯ ಬಳಿ ಇಟ್ಟುಕೊಳ್ಳುವುದೇಕೆ? ಏಕೆ ಅಂದರೆ ನಾವು ಬಾಯಿಯಿಂದ ಎರಡೂ ಕೈಗಳನ್ನು ಬಿಟ್ಟು ಕೂಗೋದ್ರಿಂದ ಎಲ್ಲ ದಿಕ್ಕಿನಲ್ಲೂ ಹರಡುವಂತಹ ಒಂದು ಶಬ್ದ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸುತ್ತದೆ. ಚಲಿಸಿದ್ರಿಂದ ಶಬ್ದವು ದೂರದ ವ್ಯಕ್ತಿಯನ್ನು ತಲುಪಲು ಸಮೀಪವಾಗುತ್ತದೆ ಮತ್ತು ಬೇಗ ತಲುಪುತ್ತದೆ. ಅದಕ್ಕೋಸ್ಕರ ನಾವು ಎರಡೂ ಕೈಗಳನ್ನು ಬಾಯಿಯ ಬಳಿ ಇಟ್ಟುಕೊಂಡು ನಾವು ಕೂಗುತ್ತೇವೆ. 49ನೇ ಪ್ರಶ್ನೆ, ಕುದಿಯುವ ನೀರಿನಲ್ಲಿ ಇರಿಸಿದಂತಹ ಥರ್ಮೋಮೀಟರ್ ರೀಡಿಂಗ್ನಲ್ಲಿ ಬದಲಾವಣೆಯನ್ನು ಏಕೆ ತೋರುವುದಿಲ್ಲ? ನಮಗೆ ನೀರಿನ ಕುದಿಯುವ ಬಿಂದು ಗೊತ್ತು. ಇದರ ಹತ್ರ ಅಂದರೆ ನೀನು ಕುದಿಯುವ ಬಿಂದಿನಲ್ಲಿ ನೀನು ಥರ್ಮೋಮೀಟರ್ ಇಟ್ಟರೂ ಸಮೇತ ಅದು ಯಾಕೆ ಚೇಂಜ್ ಆಗುವುದಿಲ್ಲ?
ಇರ್ತಕ್ಕಂಥ ಥರ್ಮೋಮೀಟ್ರಲ್ಲಿ ನೀನು ಥರ್ಮೋಮೀಟ್ರ್ ಇಡ್ತೀಯ ನೀರಿನಲ್ಲಿ, ಅದು ಒಂದು 100 ಡಿಗ್ರಿ ಸೆಲ್ಸಿಯಸ್ ತೋರಿಸ್ತು. ಅದಾದಮೇಲೆ ಇನ್ನೂ ಕುದೀತಾ ಇದೆ, ಇನ್ನೂ ಹೀಟ್ ಮಾಡ್ತಾ ಇದೆ, ಆದರೆ ಥರ್ಮೋಮೀಟ್ರ್ ರೀಡಿಂಗ್ ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ. ಹೇಗೆ? ಪ್ರಶ್ನೆ ಇದು. ನಮಗೆ ಗೊತ್ತು ನೀರಿನ ಕುದಿಯುವ ಬಿಂದು 100 ಡಿಗ್ರಿ ಸೆಲ್ಸಿಯಸ್. 100 ಡಿಗ್ರಿ ಸೆಲ್ಸಿಯಸ್ ಒಂದು ಬಾರಿ ಈ ಉಷ್ಣಾಂಶವನ್ನು ನಾವು ಕುದಿಯಲು ಆರಂಭಿಸಿದ ನಂತರ ಥರ್ಮೋಮೀಟ್ರ್ನಲ್ಲಿ ತೋರಿಸುವಂತಹ ರೀಡಿಂಗ್ನಲ್ಲಿ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ. ಕುದಿಯುವ ನೀರಿಗೆ ಬಾಹ್ಯ ಮೂಲಕ ಇನ್ನಷ್ಟು ಉಷ್ಣಾಂಶವನ್ನು ಒದಗಿಸುತ್ತದೆ. ಆದರೆ ಗುಪ್ತೋಷ್ಣತೆ ಬಳಕೆ ಕುದಿಯುವ ಬಿಂದು, ಕುದಿಯುವ ನೀರು ಆವಿಯಾಗುತ್ತದೆ. ನೀನು ಎಷ್ಟೇ ಉಷ್ಣಾಂಶ ಕೊಟ್ಟರೂ 100 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿಗೆ ಏನೂ ಆಗುವುದಿಲ್ಲ. 100 ಡಿಗ್ರಿ ಸೆಲ್ಸಿಯಸ್ ಆದ ನಂತರ ನೀರು ದ್ರವ ರೂಪದಿಂದ ಅನಿಲ ರೂಪಕ್ಕೆ ಬದಲಾವಣೆಯಾಗುತ್ತಾ ಹೋಗುತ್ತದೆ. ಅನಿಲ ರೂಪಕ್ಕೆ ಬದಲಾವಣೆ ಆಗುತ್ತಾ ಹೋಗುತ್ತದೆ. ಅರ್ಥ ಆಯ್ತಾ? ಕುದಿಯುವ ನೀರಿನಲ್ಲಿ ಇರ್ತಕ್ಕಂಥ ಥರ್ಮೋಮೀಟರ್ ರೀಡಿಂಗು ಯಾಕೆ ಬದಲಾಗೋದಿಲ್ಲ ಅಂತ. ನಂತರದ ಕೊನೆಯ ಪ್ರಶ್ನೆ, ಸೈಕಲ್ ಚಾಲಕ ಸೈಕಲ್ ಚಲಿಸುವಾಗ ಪ್ರಾರಂಭದಲ್ಲಿ ಹೆಚ್ಚು ಶಕ್ತಿಯನ್ನು ಬಳಸಬೇಕಾಗುತ್ತದೆ. ಏಕೆ ಅಂದರೆ ಸೈಕಲ್ಗ ಪೊಟೆನ್ಷಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ ಅಂದರೆ ಗೊತ್ತು. ಕೈನೆಟಿಕ್ ಎನರ್ಜಿ ಅಂದರೆ ಮೂವ್ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ. ಹಾಗೇ ತಟಸ್ಥದಲ್ಲಿರ್ತಕ್ಕಂಥ ನಾವು ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ, ಬಟ್ ಸ್ಟೋರ್ ಆಗಿರುತ್ತೆ. ಆ ಕೈನೆಟಿಕ್ ಎನರ್ಜಿನ ನಾವು ಪೊಟೆನ್ಷಿಯಲ್ ಎನರ್ಜಿನ ನಾವು ಕೈನೆಟಿಕ್ ಎನರ್ಜಿ. ಉದಾಹರಣೆಗೆ ಒಂದು ಡ್ಯಾಮ್ ಇದೆ, ಡ್ಯಾಮಲ್ಲಿ ನೀರು ಸಂಗ್ರಹಣವಾಗಿದೆ ಅಂದರೆ ಅದು ಪೊಟೆನ್ಷಿಯಲ್ ಎನರ್ಜಿ. ಅದೇ ಡ್ಯಾಮ್ನ ನೀನು ಹೊಡೆದೆ ಅಂದರೆ ಅಥವಾ ಒಂದು ಚಿಕ್ಕದೊಂದು ಹೋಲ್ ಮಾಡಿದೆ ಅಂದರೆ ಆ ಹೋಲಿನ ಮುಖಾಂತರ ನೀರು ಹೊರಗೆ ಬರ್ತೈತೆ ಅಂದರೆ ಇಟ್ ಈಸ್ ಕೈನೆಟಿಕ್ ಎನರ್ಜಿ. ಹಂಗೆ ಆ ನೀರಿನ ರಭಸ ಜಾಸ್ತಿ ಆಗ್ತಾ ಹೋದಂಗೆಲ್ಲ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲೂ ಅದೇ ಪ್ರಶ್ನೆ ಏನಿಲ್ಲ. ಸೈಕಲ್ ಚಲಿಸಲು ಪ್ರಾರಂಭಿಸಬೇಕಾದ್ರೆ ಅದಕ್ಕೆ ಒಂದು ಸಂವೇಗ ಅಂದರೆ ಮೊಮೆಂಟಮ್ ಅಂತ ಕರಿತೀವಿ. ಒಂದು ಸಂವೇಗ ಬೇಕು, ಮೊಮೆಂಟಮ್ ಬೇಕು. P=m×v ಅಂತ ಮೊಮೆಂಟಮ್ ಅಂದರೆ ಮಾಸ್ ಇಂಟು ವೆಲಾಸಿಟಿ ಅಂತ. ಆ ಕೈನೆಟಿಕ್ ಎನರ್ಜಿ ಬೇಕು, ಇದೇನದು ಮೊಮೆಂಟಮ್ ಬೇಕು. ಆ ಮೊಮೆಂಟಮ್ ನಾವು ಕೊಟ್ಟಾಗ ಹೆಚ್ಚಿನ ಶಕ್ತಿ ಒದಗುತ್ತದೆ ಅದಕ್ಕೆ. ಆ ಶಕ್ತಿಯನ್ನು ಒಂದು ವೇಗ ಮೊಮೆಂಟಮ್ ಪಡೆದ ನಂತರ ಹೆಚ್ಚು ಶಕ್ತಿ ಅವಶ್ಯಕತೆ ಬೇಕಾಗುವುದಿಲ್ಲ. ಅಂದರೆ ಫಸ್ಟು ಅದಕ್ಕೆ ಸ್ವಲ್ಪ ಮೂವ್ ಮಾಡಬೇಕು, ಮೊಮೆಂಟಮ್ ಕೊಡಬೇಕು. ಮೊಮೆಂಟಮ್ ಕೊಟ್ಟಾದ ನಂತರ ತನ್ನ ಶಕ್ತಿಯ ಅವಶ್ಯಕತೆ ಇರುವುದಿಲ್ಲ. ತನ್ನ ಸಂವೇಗ ಫಸ್ಟು ಎಷ್ಟು ಆಗ್ತೀವೋ ಬರ್ತಾ ಸ್ವಲ್ಪ ನೀನು ಕಡಿಮೆ ಆಗ್ತಾ ಹೋಗ್ಬೋದು. ಗೆಳೆಯರೇ, ಇದು ಅಪ್ಲೈಡ್ ಸೈನ್ಸ್ಗೆ ಸಂಬಂಧಪಟ್ಟಂತಹ ಒಂದು 50 ಟಾಪಿಕ್ಗಳನ್ನು ನಾನು ಮಾಡಿದ್ದೇನೆ. ಇನ್ನೂ ಹೆಚ್ಚು ನಿಮಗೆ ಟಾಪಿಕ್ ಬೇಕೆಂದರೆ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಎಸ್ ಅಂತ. ನಾವು ಇನ್ನಷ್ಟು ನಿಮಗೆ ತಿಳಿಯಲು ಬಯಸುತ್ತೇನೆ. ಥ್ಯಾಂಕ್ ಯು. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.